व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अम्लानश्रीरमृतविशदैरंशविप्लावयनुमाविर्भूयादनगमहिमा मानसे वागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतमनवन् गुरुगुडा नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 149ನೆಯ ಪ್ರವಚನ. ಧರ್ಮರಾಜನ ಆಸೆಯಂತೆ ಕೃಷ್ಣ ತೀರ್ಥಗಳ ಬಗ್ಗೆ ಹಿಂದೊಮ್ಮೆಯೂ ಹೇಳಿದ್ದ ಅಂದಾಗ ಅಷ್ಟೇನಲ್ಲಿಯ ಪ್ರಕರಣ ಸಾಂಗತ್ಯ ಇರಲಿಲ್ಲ. ನಿಜವಾಗಿ ಇಲ್ಲಿ ಪ್ರಶ್ನೆ ಬಂದದ್ದು ಇಲ್ಲಿದೆ. ಅಲ್ಲಿನ ಅನೇಕ ಅಂಶಗಳು ಇಲ್ಲಿ ಸೇರಿಕೊಂಡಿವೆ. ಆದ್ದರಿಂದ ಅನೇಕ ಪ್ರತಿಗಳಲ್ಲಿ ಇಲ್ಲದೇ ಇರಲಾಗಿ ಅಲ್ಲಿದ್ದನ್ನು ಆ ಲೆಕ್ಕದಲ್ಲಿ ನಾವು ಪ್ರಕ್ಷೇಪ ವಿಕ್ಷೇಪಗಳಿಗೆ ಸೇರಿದ್ದು ಅಂತ ಹೇಳಲಿಕ್ಕೂ ಸಾಕು. ಹಿಂದೆ ಬಂದಾಗ ಒಂದೆರಡು ಗೆರೆ ಬಂದಿತ್ತಷ್ಟೇ, ಕೇಳದೆ ಹೇಳಿದ ಸೊತ್ತು ಆಗಿತ್ತು. ಅಲ್ಲಿ ಪ್ರಕರಣವಶಾತ್ ಅಲ್ಲಿ ಸಂಬಂಧಪಟ್ಟಿತ್ತು ಅಷ್ಟೇ. ಇಲ್ಲಿ ಈಗ ಸಹಜವಾಗಿ ಧರ್ಮರಾಜ ಕೇಳಿದ್ದಕ್ಕೆ ಒಂದು 10 ತೀರ್ಥಗಳ ಬಗ್ಗೆ ರೂಪಕದ ನೆಲೆಯಲ್ಲಿ ಆ ಲೆಕ್ಕದಲ್ಲಿ ಮಾಲಾರೂಪಕ ಅಲಂಕಾರ ಇತ್ತು. ಮಾಲಾರೂಪಕ ಅಲಂಕಾರ ಆಗಿಬಿಡತ್ತೆ. ತೀರ್ಥವನ್ನೇ ಸತ್ಯಕ್ಕೆ ತೀರ್ಥವನ್ನೇ ಆರೋಪಿಸುವ ಮೂಲಕ ಸತ್ಯವೇ ತೀರ್ಥ ಅಂತ ಹೇಳುವ ಮೂಲಕ ಒಂದು ದೃಷ್ಟಿಯಿಂದ ಇರಲಿ. ಅನೇಕ ಅರ್ಥಗಳಲ್ಲಿ ಶ್ಲೇಷಾರ್ಥಗಳಲ್ಲಿಯೂ ಹೌದು. ಶ್ಲೇಷಾಲಂಕಾರವೂ ಇಲ್ಲಿದೆ, ಉಪಮೆಯಂತೂ ಇದೆ. ತೀರ್ಥದಂತೆ ಸತ್ಯ ಅಂತ ಎನ್ನುವುದು ಆಗಬೇಕು. ಲುಪ್ತೋಪಮ ಪ್ರಕಾರದಲ್ಲಿ ಹೀಗೆ ಅನೇಕ ಅಲಂಕಾರಿಕವಾದ ಒಂದು ಸ್ಟೇಟ್ಮೆಂಟ್ಸ್. ಕೃಷ್ಣ ಹೇಳಿದ ಕೊನೆಗೆ ವಿದ್ವಾಂಸಃ ತೀರ್ಥ ಉಚ್ಯತೆ ಅಂತ. ವಿದ್ವಾಂಸರನ್ನೇ ಅಂದರೆ ಜ್ಞಾನ ಭಂಡಾರಗಳು ಇವತ್ತಿನಾಗಲ್ಲ. ಬರೇ ಕೇವಲ ಒಂದು 100 ವರ್ಷದ ಕೆಳಗಿನ ಯೋಚನೆ ಮಾಡಿ. ಹೊತ್ತಗೆಗಳ ಹೊತ್ತು ಇಲ್ಲಾಗ ಒಂದು ಘಟನೆ ನಮ್ಮ ಮನೆತನದಲ್ಲಿ ನಡೆದಿತ್ತು, ತಿಳಿಸ್ತೇನೆ. ನಮ್ಮ ಅಜ್ಜ ವಾಸ್ತವಾಚಾರ್ಯರು ಅಂತ ಕೇರಳದಲ್ಲಿ ಭಾರಿ ಆ ಕಾಲದಲ್ಲಿ ಪ್ರಸಿದ್ಧರು, ಶಾಸ್ತ್ರಿಗಳು ಅಂತಲೇ ಇವತ್ತು ನೆನಪಿಸಿಕೊಳ್ಳತಕ್ಕಂಥ ಪರಂಪರೆ ಇದೆ. ಅವರವರ ಮಗನ ಕೈಯಲ್ಲಿ, ಅಂದರೆ ನಮ್ಮ ಚಿಕ್ಕಪ್ಪನ ಕೈಯಲ್ಲಿ, ಅಪ್ಪನ ಕೈಯಲ್ಲೆಲ್ಲ, ಚಿಕ್ಕಪ್ಪನ ಕೈಯಲ್ಲಿ, ಅಪ್ಪನ ತಮ್ಮನ ಕೈಯಲ್ಲಿ, ಗೋಪಾಲಾಚಾರ್ಯರವರ ಕೈಯಲ್ಲಿ ಸರ್ವಮೂಲವನ್ನೊಮ್ಮೆ ನೋಡಿದ್ರಂತೆ. ಅವರು ತೋರಿಸಿದರು. ಮಗ ತೋರಿಸಿದ ಅಪ್ಪನಿಗೆ. ಎಳೆವೆಯಲ್ಲಿ ಎಲ್ಲ ತಾನೆ ಸ್ವಲ್ಪ ಬೆಳೆದಾಗಲೇ ಇರಬೇಕು. ಅವರು ಉಡುಪಿಯವರಾದ್ರಿಂದ ಅಲ್ಲಿ ಅವರು ತೋರಿಸಿದ್ರು ಅನ್ಸತ್ತೆ. ಹೀಗೆ ಆಚಾರ್ಯ ಮಧ್ವರ ಕೃತಿಗಳಿವೆ ಅಂತ ಕಣ್ಣೋಡಿಸಿದವರು. ಸ್ವಲ್ಪ ಹೊತ್ತು ಅಜ್ಜ ಹೇಳಿದ್ರಂತೆ ತನ್ನ ಮಗನ ಹತ್ರ, ಅಂದರೆ ನನ್ನ ಚಿಕ್ಕಪ್ಪನ ಹತ್ರ, ನನಗೊಂದು ಪ್ರತಿ ಬೇಕು ಅಂತ. ಆಗ ಕೈಯಲ್ಲಿ ಬರೆಯುವುದು. ಜೆರಾಕ್ಸ್ ಅಂತ ಇಲ್ಲವೇ ಇಲ್ಲ ಬಿಡಿ. ಮತ್ತೆ ಉಪಲಬ್ಧಿಯೂ ಕಷ್ಟ. ಇದ್ದದ್ದು ಹುಡುಕುವುದು. ಇದ್ದ ಪುಸ್ತಕವನ್ನೇ ಬರೆದು ಹಾಕಿಬಿಡುದು. ಬರೆದು ಕೊನೆಗೆ ಯಾವತ್ತೊಂದು ಸಮಯ, ಒಂದು ವರ್ಷದ ಒಳಗೋ ಏನೋ ಅಂತೂ ಬರೆದು ಕೊಟ್ಟರು ಅಪ್ಪನಿಗೆ. ಅಷ್ಟೊತ್ತಿಗೆ ಪ್ರಿಂಟ್ ಬಂತಂತೆ. ಒಂದು 4-6 ವರ್ಷ ಆಗಿದ್ದಿರ್ಬೇಕು. ಹಾಗಾಗಿ ಬರೀಲ್ಲ ಹೋದ. ಆಗ ಮುದ್ರಣದ ಒಂದು ಸೌಕರ್ಯ ಬಂತು, ಪ್ರಿಂಟ್ ಬಂತು ಅಂತ ಹೇಳುತ್ತಾರೆ. ಅಂದರೆ ಖಾಲಿ ಒಂದು 100 ವರ್ಷ. ಈಗ ಅವರು ಚಿಕ್ಕಪ್ಪ ಮಿಸ್ಸಿಂಗ್, ಎಲ್ಲೋ ಯತಿ ಧರ್ಮ ಪಡೆದು ಪರಿವ್ರಾಟ ಆಗಿ ಹೋದವರು ಮತ್ತೆ ನಾಪತಾಯಿ ಸಿಗಲಿಲ್ಲ. ರೀಸೆಂಟ್ಲಿ ಅದಾದದ್ದೊಂದು 8 ವರ್ಷ ಆಗ್ತಾ ಬಂತು ಈಗ ಆ ಲೆಕ್ಕದ ವಿಚಾರದಲ್ಲಿ. ಹೀಗೆ ರೀಸೆಂಟ್ಲಿ ನಡೆದ ಘಟನೆಗಳಿವು. ಅಂದರೆ 100 ವರ್ಷದ ಕೆಳಗೆ ಪುಸ್ತಕಗಳು ಅಂದರೆ ಓದಲಿಕ್ಕೆ ಬೇಕು ಅಂದರೆ ಬಹಳ ದುರ್ಲಭ, ವಿರಳ. ಇದ್ದವರ ಕೈಯಲ್ಲಿ ಪಾಠಕ್ಕೆ ಹೋಗಬೇಕು. ಆ ಲೆಕ್ಕಾಚಾರದಲ್ಲಿ 100 ವರ್ಷದ ಕೆಳಗೆ ಸಾಮಾನ್ಯನಾದ ಒಬ್ಬ ಪಂಡಿತ, ಒಬ್ಬ ಪುರೋಹಿತ, ಒಬ್ಬ ಸಂಸ್ಕೃತಜ್ಞ, ಅವನ ಕೈಯಲ್ಲಿ ಮಹಾಭಾರತ ಇರಲಿಲ್ಲ, ಮಹಾಭಾರತ ಪೂರ್ವ ಓದಿರಲಿಲ್ಲ. ಲಕ್ಷಗಟ್ಟಲೆ ಶ್ಲೋಕದ ಪುರಾಣಗಳ ಬಗ್ಗೆ ಅವನಿಗೆ ಗಮನ ಇಲ್ಲ. ಹೇಳಿಕೊಟ್ಟದ್ದು, ಕೇಳಿಕೊಂಡು ಬಂದದ್ದು, ಗುರುತಿಸಲ್ಪಟ್ಟದ್ದು, ಬರೆದಿಟ್ಟದ್ದು ಅಷ್ಟೆ. ಈಗ ಏನು ಸೌಕರ್ಯ ಇದೆ ಎಂದರೆ ಮುದ್ರಣದ ಸೌಕರ್ಯ ಬರಲಾಗಿ ರೀಸೆಂಟ್ಲಿ
ಇನ್ನೂ ಅದ್ಭುತವಾಗಿ ಜೆರಾಕ್ಸ್ಗಳು, ಸ್ಕ್ಯಾನಿಂಗ್ಗಳು, ಈ ಟೆಸ್ಟ್ಗಳು ಬರಲಿಕ್ಕೆ ಹೋಗಿ ಒಂದೊಮ್ಮೆ ಮನುಷ್ಯ ಓದ್ತಾನೆ ಹೇಳಿದರೆ ಅವನಿಗೊಂದು 1000 ವರ್ಷದ ಸ್ವತ್ತು ಅವನ ಕೈಗೆ ಲಭ್ಯವಾಗ್ತದೆ ಅತಿ ಕಡಿಮೆ ಖರ್ಚಿನಲ್ಲಿ. ನಾನು ಒಂದು 40 ವರ್ಷದ ಕೆಳಗೆ ಓದಬೇಕು ಅಂತ ಹೊರಟಾಗ ಇದ್ದ ಬಿದ್ದ ಲೈಬ್ರರಿಗಳವರೆಗೆ ಹೊಕ್ಕು ಅಲ್ಲಿರತಕ್ಕ ಕೆಲವು ಮ್ಯಾನುಸ್ಕ್ರಿಪ್ಟ್ಗಳು, ಕೆಲವು ಪೇಪರ್ ಮ್ಯಾನುಸ್ಕ್ರಿಪ್ಟ್ಗಳು ಇವನ್ನೆಲ್ಲ ಜೆರಾಕ್ಸ್ ಮಾಡಿಸಿ ಕೆಲವು ಪ್ರಿಂಟ್ ಆದವುಗಳನ್ನು, ಆಗ ಜೆರಾಕ್ಸ್ ಮಸಿ ಜೆರಾಕ್ಸು ಅವನು ಹೇಳ್ತಿದ್ದ, ಮಸಿ ಪ್ರಿಂಟ್ ಹಾಕಲೇ ಇದ್ದ, ಶಾಯಿ ಪ್ರಿಂಟನ್ನು ಕೇಳುತ್ತಿದ್ದ, ಅದಕ್ಕೆ 50 ಪೈಸೆದಕ್ಕೆ 35 ಪೈಸೆ ಅಂತ ಕಾಂಪಿಟೇಷನಲ್ಲಿ 100 ಗಟ್ಟಲೆ ಪೇಜ್ಗಳನ್ನು ಮಾಡಿಕೊಳ್ಳುವ ಮೂಲಕ ಅಲ್ಲಿ ಗಂಟೆ ಕಾದು ಕೂತು ಅವನು ಟು ಆ್ಯಂಡ್ ಫ್ರೋ ಹೊಡೆಯುವಾಗ ಮೇಲೆ ಕೆಳಗೆ, ತಲೆ ಕೆಳಗೆ, ಕಾಲ ಮೇಲೆ ಮಾಡ್ತಿದ್ದ. ಅದ್ರ ಕಾಗದಗಳನ್ನು ಆಚೀಚೆ ಓದಿ ಆದರೂ ಓದ್ಕೊಂಡಿದ್ದೆವು. ಹೀಗೆ ಅನೇಕ ವ್ಯಾಖ್ಯಾನಗಳನ್ನು ನೋಡುವಲ್ಲಿ ನಾನು ಇವತ್ತು ಅದು ಜೆರಾಕ್ಸ್ ಕಾಪಿಗಳು ನನ್ನ ಕೈಯಲ್ಲಿವೆ. ಆದರೆ ನೋಡಲೇಬೇಕಿದ್ದರೆ ಕೆಲವು ಹಾಳೆಗಳು ಮಸಿ ಅಳಿಸಿ ಹೋಗಿರ್ತಾರೆ. ಅಂದರೆ ಆ ಕಾಲದ್ದು ಹಾಗೆ ಕಾಯಿ 34 ವರ್ಷದ ಕೇಳದ್ದು ಅಳಿಸಿ ಹೋಗುವಂಥ ಮಸಿಯಲ್ಲಿ ಜೆರಾಕ್ಸ್ ಮಾಡಿದರೆ ಇತ್ತಿದ್ದು 50 ಪೈಸೆಗೆ ಆಗತ್ತೆ ಅಂತ ಆಸೆ ಇಲ್ಲ, ದುರ್ಲಭ. ಹೀಗಿದ್ರೆ ಈಗ ದಂಡಿಯಾಗಿ ತುಟಿ ಬಿಚ್ಚಿದರೆ, ಬೆರಳು ಕುಟ್ಟಿದರೆ 1000 ಪುಟಗಳು ಓಪನ್ ಆಗುವಷ್ಟು ಹೊತ್ತಗಳು ನಮ್ಮ ಮುಂದೆ ಇವೆ. ಆದರೆ ಯಾರಿಗೂ ಈ ಆಸೆಯೇ ಇಲ್ಲ. ಸಮಯ ಇಲ್ಲೇ ಹೇಳುವುದಿಲ್ಲ ನಾನೀಗ, ಯಾಕೆ ಸಮಯ ಏನು ಕಷ್ಟ ಇಲ್ಲ. ಈಗ ಆರ್ಡರ್ ಕೊಟ್ಟರೆ ಬಾಯಿ ಮೇಲಕ್ಕೆ ಬಂದು ಬೀಳುವಷ್ಟು ಊಟದ ತಟ್ಟೆಗಳಿವೆ. ಈಗ ದುಡ್ಡು ಹಾಗೆ, ಸಂಬಳವೂ ಹಾಗೆ, ಕಾಲಡಿಯಲ್ಲಿ ಬಿದ್ದುಕೊಳ್ಳುತ್ತದೆ ಇದ್ದಾಗೆ. ಆದರೆ ಇವತ್ತೇನು ಸಮಸ್ಯೆ ಇಲ್ಲ ಅಂತದ್ದು. ಹಿಂದೆ ಊಟಕ್ಕೋಸ್ಕರ ಎಷ್ಟು ಮೈಲು ದೂರ, ಊಟಕ್ಕೆ ಹೋಗುವಾಗ ಪಾಠ, ನನಗೇ ಹಾಗಾಗಿತ್ತು ಪಾಠ, ನಡ್ಕೊಂಡು ಹೋದಲ್ಲಿ ಪಾಠ ಅಪ್ಪನಿಂದ ಬೇಸಿಕ್. ಹಾಗಾಗಿ ಊಟಕ್ಕೆ ಹೋಗುವಾಗ ಪಾಠ, ಊಟದಲ್ಲಿ ಪಾಠ, ಊಟ ಆಗುವಾಗ ಪಾಠ, ಚಿಂತನೆ ಹೀಗೆಲ್ಲ ನಡೀತಾ ಇದ್ದದ್ದು. ಅದರಿಂದ ವಿದ್ವಾಂಸರ ತೀರ್ಥತನದ ಬಗ್ಗೆ ಕೃಷ್ಣ ಎಷ್ಟು ಎತ್ತರದ ಮಾತು ಹೇಳುತ್ತಾನೆ. ಆದರೆ ಇವತ್ತು ಒಳ್ಳೆ ಪೀರಿಯಡ್ ನಾನು ಹೇಳುತ್ತೇನೆ. ಇನ್ನು ಶಾಸ್ತ್ರಗಳು ಸಾಯಲಿಲ್ಲ ಅಂತ ಹೊತ್ತಿದ್ದು ಸಿಕ್ಕಿವೆ, ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ ಬರುತ್ತೆ. ಅನೇಕ ರೀತಿಯಲ್ಲಿ ಅದನ್ನು ಮರುಮುದ್ರಣ ಮಾಡ್ತಾ ಇದ್ದಾರೆ ಅನೇಕ ಆಯಾಮಗಳಲ್ಲಿ. ಅದನ್ನು ಖಂಡಿತವಾದರೂ ಒಮ್ಮೆಯಾದರೂ ಬಲ್ಲವರು ಅದನ್ನು ಓದಿಕೊಂಡು ತಲೆಯಲ್ಲಿ ಹೊತ್ಕೊಂಡ್ರೆ ಇನ್ನೊಂದು ವರ್ಷಕ್ಕೆ, ಇನ್ನೊಂದು ಜನ್ಮಕ್ಕೆ, ಇನ್ನೊಂದು ಪಾಳಯಕ್ಕೆ ಒಂದು ದೊಡ್ಡ ಕೊಪ್ಪರಿಗೆ ಆಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಇಟ್ಟುಕೊಂಡೇ ಕೃಷ್ಣ ವಿದ್ವಾಂಸಃ ತೀರ್ಥ ಉಚ್ಯತೆ ಅಂತಾನೆ. ಮತ್ತು ಹೇಳ್ತಾನೆ ಶರಣ್ಯ ಪುರುಷ ತೀರ್ಥಂ. ವಿದ್ವಾಂಸರ ಶಬ್ದರೊಟ್ಟಿಗೆ ಬಂದಾಗ ಶರಣ್ಯ ಪುರುಷ ತೀರ್ಥಂ ಅಭಯಂ ತೀರ್ಥ ಮುಚ್ಯತೆ ಅಂತ. ಕಾಪಾಡಿ ಅಂತ ಬಂದವನಿದ್ದಾನಲ್ಲ ಅವನು ನಮಗೆ ತೀರ್ಥ ಅಂತೆ, ಕೈಗೆ ಸಿಕ್ಕಿದ್ದಾಗಿ ಅವನನ್ನು ಕಾಪಾಡ್ಬೇಕು ನಾವು. ಅನಾಥನು ಅಂತ ಅರ್ಥ ಒಂದು ಲೆಕ್ಕದಲ್ಲಿ ಶರಣ್ಯ ಪುರುಷ ಅಂದರೆ. ಮತ್ತು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಕೃಷ್ಣ ಹೇಳಿದಾಗೆ ಕಲೀಲಿಕ್ಕೆ ಅಂತ ಬಂದು ಶರಣಾಗಿದ್ದಾನೆ ಅಂತ ಅರ್ಥ. ಅಂಥವನನ್ನು ಅಂದರೆ ಶಿಷ್ಯನು ತೀರ್ಥ. ಯಾಕೆ ಉಳಿಸ್ತಾನೆ ಅವನು ಶಿಷ್ಯತೆ, ನಿಮ್ಮ ಜ್ಞಾನ ಪರಂಪರೆಯನ್ನು ಮುಂದೆ ತರ್ತಾನೆ, ಉಳಿಸ್ತಾನೆ, ಬೆಳೆಸ್ತಾನೆ. ಆದ್ದರಿಂದ ಹಿಂದೆಲ್ಲ ಕತೆ ಪಾಠ ಹೇಳಬೇಕಾದ್ರೆ ಒಂದು ಮಾತು ಇತ್ತು, ಉಪನಿಷತ್ತು ಕೊಡುವಂಥದ್ದು. ಯಾರಿಗೆ ಹೇಳಬೇಕು ಕೇಳಿದರೆ ನಾ ಪ್ರವಕ್ತರೆ ಪ್ರಬ್ರೂಯಾತ್ ಇತ್ಯಾಚಾರ್ಯ ಅಂತ. ಕಲಿತು ಯಾರು ಹಿಂದೆ ಹೇಳುವುದಿಲ್ಲ ಅವನಿಗೆ ಹೇಳಬೇಡ ಅಂತ. ಅಂದರೆ ಸುಮ್ಮನೆ ಕೇಳಲಿಕ್ಕೆ ಬಂದದ್ರಿ ಹೇಳೋ ಅವನಿಗೆ, ಸುಮ್ಮನೆ ಬೇಡ ಅಂತ ಹೋಗು ಹೇಳು ಅಂತ. ನೀನು ಕಲಿತೀಯಾ? ಕಲಿತೇನೆ. ಇನ್ನೊಬ್ಬರಿಗೆ ಕಲಿಸ್ತೀಯಾ? ಕಲಿಸ್ತೇನೆ. ಹಾಗಾದ್ರೆ ಕೇಳು. ಇಲ್ಲ ನಾನು ಸುಮ್ಮನೆ ಹೀಗೆ ಕೇಳುವ ಅಂತ ಬಂದೆ, ಎಂತ ಹೇಳ್ತೀರಿ ಅಂತ. ಎಂತ ಹೇಳುವುದಿಲ್ಲ, ಸೊನ್ನೆ ಅಷ್ಟೇ. ಉದ್ದ ಗೆರೆ ಹಾಕಿದ್ರೆ ಅದು ಉದ್ದ ಇರ್ತದೆ, ಉರುಟು ಮಾಡಿದ್ರೆ ಉರುಟು ಆಗ್ತದೆ, ಅಷ್ಟೇ ಹೇಳಿಕೊಡುತ್ತೇನೆ, ಮತ್ತೇನು ಹೇಳುವುದಿಲ್ಲ. ಆದ್ರಿಂದ ಇನ್ನೊಬ್ಬರಿಗೆ ಹೇಳುವ ಕ್ಷಮತೆ, ಯೋಗ್ಯತೆ, ಉತ್ಸಾಹ ಅಂಥದ್ದು ಇಲ್ಲದಿದ್ದವನಿಗೆ, ಅಂದರೆ ಮುದುಕ ಸಾಯಲಿಕ್ಕೆ ಹೊರಟಿದ್ದಾನೆ, ನನಗೆ ಸಾಯು ಮುಂಚೊಂಚೂರು ಕೇಳುವ ಅಂತಿತ್ತು, ಒಂಚೂರು ಹೇಳ್ತೀರಾ ನೀವು ಕೃಷ್ಣಾವೃತ ಮಾರಣವ ಅಂತ ಕೇಳುವವರಿದ್ದಾರೆ. ಆಗ ನಾನು ಅವತ್ರ ಕೇಳೋದು, ನಿಮಗೆ ಕಿವಿ ಕೇಳ್ತದ ಅಂತ. ಅದೇನಿಲ್ಲ, ನೀವು ಹೇಳಿಬಿಡಿ, ಇದು ಒಳ್ಳೆ ಕಥೆ ಆಯ್ತಲ್ಲ, ನೀವು ಹೇಳಿಬಿಡಿ ಅಂತ. ನಾನು ಕೇಳುವ ಯೋಗ್ಯತೆ ಇಲ್ಲ, ಕೇಳುವುದಿಲ್ಲ, ನೀವು ಹೇಳಿಬಿಡಿ. ನಾವು ಹೇಳುವುದಿಲ್ಲ ಅಂತ ಹೇಳುವ ಮುಂಚೆ ಅವರಲ್ಲಿ ಕಾಣಿಕೆ ಅಂತ ಇಟ್ಟು ಬಿಡ್ತಾರೆ, ಮತ್ತೆ ಅದನ್ನು ತೋರಿಸ್ತಾರೆ, ಇದು ತಕೊಳ್ಳಿ ಹೇಳಿಬಿಡಿ. ದುಡ್ಡಿಗೋಸ್ಕರ ಹೇಳಬೇಕು, ದುಡ್ಡಿನ ಮೋರೆ ನೋಡಿ ಹೇಳಬೇಕು ಅಂತ ಕಷ್ಟ ಬೇಡ ಅಂದ. ಶರಣ್ಯ ಪುರುಷ ತೀರ್ಥಂ. ಯಾರು ನಿನಗೆ ಕೇಳಬೇಕು ಅಂತ ಆಸೆ ಹೊತ್ತು ನಿನ್ನನಿಗೆ ಶರಣಾಗಿದ್ದಾನೆ ಅಂಥವನಿಗೆ ಶೆಲ್ಟರ್ ಕೊಟ್ಟು ಊಟ ಹಾಕಿ ವಿದ್ಯೆಯನ್ನು ದಾನ ಮಾಡಿ ಬೆಳೆಸಿಬಿಡು. ಹಾಗೆ ಎರಡು ಮೂರು ಲೆಕ್ಕದಲ್ಲಿ ಅನಾಥನೂ ಎದ್ದಿರ್ತಾನೆ, ಅಂಥವನನ್ನು ನೋಡಬೇಕು. ಕಷ್ಟದಲ್ಲಿ ಬಿದ್ದಿರ್ತಾನೆ, ಕಾಪಾಡಿ ಅಂತ ಹೇಳುತ್ತಾನೆ, ಅವನಿಗೆ ನೀವು ನೋಡಿಕೊಳ್ಳಬೇಕು. ಕಳ್ಳರಿಗೆಲ್ಲ ಅಲ್ಲ, ಸುಳ್ಳರಿಗೆಲ್ಲ ಅಲ್ಲ. ಅದರಿಂದ ದೊಡ್ಡ ದಾನ ಅಭಯದಾನ ಅಂತಾರೆ.
ಆದಷ್ಟು ಅವಕಾಶ ಕೊಡು, ಬೆದರದಿರಿ ಅಂತೇಳಿ ನಿನ್ನ ಕೈಲಾದ ಸಹಾಯ ಮಾಡು. ಹೆಚ್ಚಿನವರಿಗೆಲ್ಲ ಅಭಯದಾನ ರಕ್ಷಣೆ ಮಾಡುವಂಥದ್ದು ದುಡ್ಡಿನಲ್ಲಿ ಮುಖ್ಯ, ಇವತ್ತು ದ್ರವ್ಯದಲ್ಲಿ. ನಾನಿದ್ದೇನೆ, ಹೆದರಬೇಡಿ, ಏನಾದರೂ ಕೊಡ್ತೇನೆ, ಖರ್ಚು ತಗೊಂಡು. ರೋಗದಿಂದ ಹೆದರಬೇಡಿ, ಯಾವುದೋ ಘನ ಕಾರ್ಯದಿಂದ, ಯಜ್ಞ ಯಾಗಗಳ ಅಥವಾ ಇತ್ಯಾದಿ ಸಂಧಿ ಶಾಂತಿಗಳ ಅಥವಾ ಮದುವೆ ಮುಂಜಿಗಳ ಇದರಿಂದಾಗಿ ಬೆದರಿಕೊಂಡು ಓಡಬೇಡಿ. ದ್ರವ್ಯದಾನ ಮಾಡುವ, ಹೆದರಬೇಡಿ. ನಿಮಗೆ ನಾವಿದ್ದೇವೆ, ಏನೋ ನಡೆಸಿಕೊಡುತ್ತೇವೆ, ಕೈಲಾದ ಸಹಾಯ ಮಾಡುತ್ತೇವೆ. 4 ಜನರಿಂದ ನಮ್ಮ ಕೈಯಲ್ಲಿ ಇದ್ದರೂ 4 ಜನರು ನಮಗೆ ಗೊತ್ತಿದ್ದವರಿಂದಾದರೂ ಸಹಾಯ ಮಾಡಿಸುವ. ನಾನು ಯಾವತ್ತೂ ಹೇಳೋದಾಗಿ ನಾವು ನಮ್ಮವರಿಗೆ ಸಹಾಯ ಮಾಡಿ. ನೋಡಿ, ನಾಯಿ ನಾಯಿಯನ್ನು ಕರೀತದೆ, ಕಾಗೆ ಕಾಗೆಯನ್ನು ಕರೀತದೆ, ನರಿ ನರಿಯನ್ನು ಕೂಗ್ತದೆ. ಹಾಗಿರುವಾಗ ನಾವು ನಮ್ಮವರನ್ನು ಕರೆಯುವುದು, ಅವರನ್ನು ಉಣಬಡಿಸುವುದು, ಅವರನ್ನು ಮೇಲಕ್ಕೆತ್ತಿ ಸಂಭ್ರಮಿಸುವುದು ತಪ್ಪೇನು? ವಸುದೈವ ಕುಟುಂಬಕಂ ಅಂತ ಸ್ಲೋಗನ್ ಮಾತ್ರವ? ಊರು ತುಂಬ ನಮ್ಮ ಮನೆ ಅಂತ ಹೇಳೋದು ನಾವು ಸುಮ್ಮನೆಯ? ಹಾಗಾದ್ರೆ ಸುಮ್ಮನೆ ಮನೆ ಅಂತ ಹೇಳಲಿಕ್ಕೆ ಬರಬೇಡಿ. ಅದನ್ನು ಮನದಂಗಳದಿಂದ ಮಾತಾಡಿ, ಹೃದಯದಲ್ಲಿ ಮನೆಯನ್ನು ಕೊಡಿ, ಮನೆಯನ್ನು ಕೊಡಿ, ಮನ್ನಣೆಯನ್ನು ಕೊಡಿ. ಈ ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ಶರಣ್ಯ ಪುರುಷಾ ತೀರ್ಥಂ ಅಭಯಂ ತೀರ್ಥಂ ಉಚ್ಯತೆ ವಿದ್ಯಾ ವಿನೀತಗಃ ತೀರ್ಥಂ ಧರ್ಮಭಕ್ತ ವಿಶೇಷತ ಅಂತ. ಯಾರು ತಿಳಿದು ಕಲಿತು ಬಗ್ಗಿ ನಡೆದು ಮತ್ತೊಬ್ಬರಿಗೆ ತಿಳಿಸಿಕೊಡಲು ಅವಣಿಸ್ತಾನೋ ತೆರಳುತ್ತಾನೋ ಅವನೇ ನಿಜವಾಗಿ ತೀರ್ಥ. ವಿದ್ಯೆ ಪಡೆದು ಸೆಡೆದು ನಿಂತು ಸ್ತಬ್ಧಯ್ಯ ಹೇಳಿದಾಗೆ ಬೂಟಾಟಿಕೆಯಲ್ಲಿ ಬಲ್ಲಿರೇನಯ್ಯ ಅಂತ ಹೇಳಿಕೊಂಡು ಮೀಸೆತಿರುವ ವ್ಯಕ್ತಿಯನ್ನು ದೇವರು ಒಪ್ಪುವುದಿಲ್ಲ. ಕಲಿತದ್ದನ್ನು 10 ಜನರಿಗೆ ಹಂಚಬೇಕೆನ್ನತಕ್ಕಂಥ ಇರಾದೆ, ಪ್ರೀತಿ, ವಿನಯ ಎಲ್ಲದರಲ್ಲಿಯೂ ಕಲಿತದ್ದು ಮೈಯಲ್ಲಿ ಮೈಗೂಡುವಂಥದ್ದು, ಮೈ ಬಗ್ಗಿಸಿಕೊಳ್ಳುವಂಥದ್ದು ಮುಖ್ಯವಾಗಿ. ಹಾಗಾಗಿ ವಿದ್ಯೆ ಬೂಟಾಟಿಕೆಯನ್ನು ಕೊಡುವುದಿಲ್ಲ ಅಂದರೆ ಅದು ವಿದ್ಯೆ ಅಲ್ಲ, ಕಲಿತದ್ದು ಅಂತ ಅರ್ಥ. ಹಾಗೆ ಬಹಳ ಚಂದವಾಗಿ ವಿದ್ಯೆಯಿಂದ ಬಾಗಿದವನು, ಭಗವದೆಡೆಗೆ ಸಾಗಿದವನು, ಜನರನ್ನು ತನ್ನೆಡೆಗೆ ತಿಳುವಳಿಕೆ ತುಂಬುವಂತೆ ಮಾಡಿಕೊಳ್ಳಿಕ್ಕೆ ಇಷ್ಟಪಡುವವನು ತೀರ್ಥ. ಹಾಗೆಯೇ ಧರ್ಮಭಕ್ತ ನಡೆಯನ್ನು ಹೇಳಿಕೊಡುವುದನ್ನು ತಿಳಿದು ನಡೆಸಿ, ನಡೆಯನ್ನು ಇನ್ನೊಬ್ಬರಿಗೆ ತಿಳಿಸಿ ನುಡಿದು ಮಾಡಿಸುವವನು. ಕೃಷ್ಣ ಹೇಳಿದ್ದೇನು, ನಾನು ಮಾಡುತ್ತೇನೆ ಅಂದ. ಯಾಕೆ ಅಂದರೆ ಮತ್ತೆ ಜನ ನನ್ನನ್ನು ನೋಡಿ ಮಾಡುವುದಿಲ್ಲ. ಅದಕ್ಕೆ ಸೀದೇವರ ಮೇಲೆ ಲೋಕ ಅನುಗ್ರಹಂಕರಮ ಛೇದ. ನಾನು ಮಾಡದಿದ್ರೆ ಜನ ನಾಳೆ ಕೃಷ್ಣ ಮಾಡಲಿಲ್ಲ ಅಂತ ಹೇಳಿಬಿಟ್ರೆ ಅದು ನಾನು ಪುರಾಣ ಶ್ರವಣ ಮಾಡುತ್ತೇನೆ ಅಂತ ಕೂತ್ಬಿಟ್ಟ. ಸಂಜೆ ಪ್ರತಿನಿತ್ಯ ಪುರಾಣ ಶ್ರವಣ ಆಗಲಿ, ನಾವಿದ್ದೇವೆ. ನಿನಗೆ ಯಾಕಯ್ಯ, ನೀನು ಎಲ್ಲ ಹೇಳುವಾಗನೇ ನೀನು ಅಂದರೆ ಇಲ್ಲ, ಜನ ನಾಳೆ ನಾನು ಕೇಳಲಿಲ್ಲ ಹೇಳಿಬಿಟ್ರೆ ಬನ್ನಿ ಕೇಳುವ, ಚಾವಡಿಯಲ್ಲಿ ನಾವು ಸೇರುವ ಅಂತ. ಹಾಗೆ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತಮರಸ್. ತಿಳಿದವನು ಮಾಡಲಿಕ್ಕುಂಟು ಲೋಕವನ್ನು ಕ್ಯಾಚ್ ಮಾಡಲಿಕ್ಕೆ, ಲೋಕ ಶಿಕ್ಷಣಾರ್ಥ. ಆದ್ರಿಂದ ಧರ್ಮವನ್ನು ಮಾಡಿ ಇನ್ನೊಬ್ಬರಿಗೆ ಹೇಳುವವನು, ನಡೆಸಿಕೊಡುವವನು, ಇವರೆಲ್ಲ ನನಗೆ ಬಹಳಷ್ಟು ಇಷ್ಟ. ಅವರು ತೀರ್ಥ, ಅದಕ್ಕಾಗಿದ್ದಾರೆ. ಹೀಗೆ ಬಹಳ ಚಂದವಾಗಿ ಶಾಸ್ತ್ರಗಳ ಪರಿಧಿ, ಚಿಂತನೆಯ ಕತೆ, ವ್ಯವಸ್ಥೆ ಹೇಳುತ್ತಾ ಕೃಷ್ಣ ಒಂದು ಸರ್ತಿ ಹೇಳಿಬಿಟ್ಟ, ಒಂದು ಮಾತು ಹೇಳಿಬಿಡ್ತಾನೆ. ನನಗೂ ಸ್ವಲ್ಪ ಮುಜುಗರ ಆಗತ್ತೆ, ನಾನು ಹೆದರಿಕೊಳ್ಳುವುದುಂಟು. ಯಾಕೆ, ಏನು ಕೇಳಿದರೆ ನನಗೇನು ಆಗದವರು ಯಾರು ಲೋಕದಲ್ಲಿ ಇಲ್ಲ ಅಂತ ಹೇಳಿಕೊಂಡು ನಾನು ಯಾರು ಆಗದವರಿದ್ರು ನಾನೇನು ಹೆದರ್ತೇನೆ ಅಂತ ಅಲ್ಲ. ತ್ರೈಲೋಕ್ಯಸ್ಮಿನ್ ನಿರುದ್ವಿಗ್ರಹ ನ ಬಿಬೇಮಿ ಕುತಶ್ಚನ. ನನಗೆ ಯಾರಿಂದಲೂ ಹೆದರಿಕೆ ಇಲ್ಲ. 3 ಲೋಕದಲ್ಲಿ 3 ಬಗೆಯ ಜನರಲ್ಲಿ, ಸಾತ್ವಿಕನಿರಲಿ, ರಾಜಸನಿರಲಿ, ತಾಮಸನಿರಲಿ, ಇವರು 3ರಿಂದಲೂ ಅಸುರರಾಗಲಿ, ದೇವತೆಗಳಾಗಲಿ, ಮನುಷ್ಯರೇ ಆಗಲಿ, ಕೃಷ್ಣ ಚೆನ್ನಾಗಿ ಹೇಳಿದ್ದಾನೆ. ಪುರಾಣಗಳು ಮಾತಾಡಿದ್ದು ಭೂತ ಸರ್ಗವು ಲೋಕೇಸ್ಮಿನ್ ದೈವಾಸುರೇವ ಚ. ನೋಡಿ, ಕೃಷ್ಣ ಅರ್ಜುನನ ಹೇಳುವಾಗ ಹೇಳ್ತಾನೆ, 2 ಕೆಟಗರಿ ಲೋಕದಲ್ಲಿ ಕಾಣಲಿಕ್ಕೆ ಬರ್ತದೆ. ಒಂದು ದೇವತೆಗಳನ್ನು, ದೇವರನ್ನು ಒಪ್ಪುವ ದೈವ. ಇನ್ನೊಂದು ದೈವ ವಿರುದ್ಧವಾದದ್ದು, ದೇವರ ಎತ್ತರತನವನ್ನು ಒಪ್ಪದಿರುವುದು, ಶುದ್ಧ ಧರ್ಮಗಳನ್ನು ಪಾಲಿಸದಿರುವುದು, ಡಿವೈನ್ ಆಗದೇ ಇರುವುದು, ಡೆವಿಲ್, ಆಸುರ. ತಾನಾಯಿತು, ತನ್ನದಾಯಿತು, ತನ್ನ ಹೊಟ್ಟೆಪಾಡಾಯಿತು, ತನ್ನ ಇಂದ್ರಿಯಗಳ ಸುಖ ಆಯಿತು. ಅದಕ್ಕೋಸ್ಕರ ಯಾರನ್ನು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಕೊಳ್ಳೆ ಹೊಡೆಯುವ, ಬಗ್ಗು ಪಡೆಯುವ, ಕ್ರೌರ್ಯ ಮೆರೆಯಿಸುವ ಒಂದು ಪಂಗಡ. 2 ಹೇಳಿದ ಕೃಷ್ಣ. ಹೆಚ್ಚಾಗಿ ಅಸುರರದ್ದೆಲ್ಲ ನೋಡಿ ಮೆಲ್ಲಕ್ಕೆ ನನಗೆ ಹೇಳ್ತಾ ಬಂದದ್ದಕ್ಕೆ, ಅಂದ್ರೆ ಹಿಂದಿನಿಂದಲೂ ಕೃಷ್ಣ ತನ್ನನ್ನು ಮತ್ತು ಶಿವನನ್ನು ಸಮೀಕರಣ ಮಾಡ್ತಾ ಆಚೆ ಈಚೆ ಈಚೆ ಆಚೆ ಹಾಕ್ತಾ ಬಂದಿದ್ದಾನೆ. ಈ ಗೆರೆಗಳನ್ನು ಓದಿದವರಿಗೆಲ್ಲ ಕೆಲವೊಮ್ಮೆ ಕನ್ಫ್ಯೂಸು, ಕೆಲವೊಮ್ಮೆ ಕನ್ಫರ್ಮು. ಏನು ಅಂತ
ಅವರು ಸುಮ್ಮನೆ ಹೇಳೋದು ಶಿವನು ಕೃಷ್ಣನು ಒಂದೇ, ಅವರಿಗೆ ಗೊತ್ತುಂಟ ಹಾಗೆ ಮಾತಾಡ್ತಾರೆ ಅಂತ. ಹಾಗಲ್ಲ ಹೀಗಲ್ಲ, ಬೇರೆ ಅರ್ಥ ಕೊಡ್ತಾರೆ. ನೋಡಿ ಇಲ್ಲಿ ಕೇಳಿ, ಎಲ್ಲ ಅಸುರರು ನೀವು ಯೋಚನೆ ಮಾಡಿ ಶಿವನ ತಪಸ್ಸು ಮಾಡೋದು ಗ್ಯಾರಂಟಿಯಾ? ಸತ್ಯ ತಾನೆ? ಯಾವ ದೇವತೆಗಳಾದರೂ ಶಿವನ ತಪಸ್ಸು ಮಾಡಲಿಕ್ಕೆ ಹೋದದ್ದುಂಟ? ಯಾವ ಅಸುರನಾದರೂ ಕೃಷ್ಣನ ತಪಸ್ಸು ಮಾಡಲಿಕ್ಕೆ ಬಂದದ್ದುಂಟ? ದೇವತೆಗಳೆಲ್ಲ ಅನ್ಯಾಯ ಆದಾಗ ಹೋಗುದು ಎಲ್ಲಿಗೆ? ನಾರಾಯಣನೆಡೆಗೆ, ಕ್ಷೀರ ಸಮುದ್ರಕ್ಕೆ, ವೈಕುಂಠಕ್ಕೆ, ದೇವರನ್ನು ಕರೀಲಿಕ್ಕೆ. ದೇವರು ಯಾರ ಪಕ್ಷದಲ್ಲಿ ಹೋರಾಡುದು? ದೇವತೆಗಳ ಪಕ್ಷದಲ್ಲಿ ಬಂದು. ಅದು ತಾರಕಾಸುರ ಇರಲಿ, ಹಿರಣ್ಯಕಶಿಪು ಬರಲಿ, ಯಾವ ಅಸುರನನ್ನು ನೀವು ನೋಡ್ತಾ ಬನ್ನಿ. ಇತ್ತ ಜರಾಸಂಧ ಇರಲಿ, ದುರ್ಯೋಧನ ಆಗಲಿ, ಕೃಷ್ಣ ಯಾರ ಪಕ್ಷದಲ್ಲಿದ್ದಾನೆ? ವಿನ್ನ ಆಗುವ ಪಕ್ಷದಲ್ಲಿದ್ದಾನೆ. ವರ ಪಡೆದವರು ಎಲ್ಲಿದ್ದಾರೆ? ಸಾಯುವ ಪಕ್ಷದಲ್ಲಿ ಬರ್ತಾರೆ. ಅಸುರರೆಲ್ಲರೂ ಸತ್ತವರು, ವರದಲ್ಲಿ ಕೊಬ್ಬಿದವರು, ಶಿವನ ಕೈಲಾಸದೆಡೆಗೆ ಸಾಗಿ ಬಂದವರು. ಆದರೆ ಬದುಕಿ ಉಳಿದ್ರ ದೌ ಭೂತ ಸರ್ಗವು ಲೋಕೇಸ್ಮಿನ್ ದೈವಾಸುರ ಏವಚ. ಇದರ ಉತ್ತರಾರ್ಥ ಒಂದು ಪುರಾಣದಲ್ಲಿದೆ, ಕೃಷ್ಣನ ಗೀತೆಯಲ್ಲಿಲ್ಲ. ವಿಷ್ಣು ಭಕ್ತಿ ಪರೋ ಧರ್ಮ, ವಿಷ್ಣು ಭಕ್ತಿ ಪರೋ ದೈವ, ವಿಪರೀತಸ್ತದಾ ಸುರಹ ಅಂತ ಲಕ್ಷಣ ಕೊಟ್ಟು ಬಿಟ್ಟಿದ್ದಾರೆ. ಯಾರು ವಿಷ್ಣುನ ಭಕ್ತನೋ ಅವನ ದೈವ, ಯಾರು ವಿಷ್ಣು ದ್ವೇಷಿಯೋ ಅವನ ಅಸುರ ಅಂತ. ಇದು ಕೃಷ್ಣನ ಗೀತೆಯ ಮಗದೊಂದು ಮುಖ, ಮಗದೊಂದು ಪಾರ್ಟ್. ಒಂದು ಗೆರೆ ತುಂಡು ಇಲ್ಲಿದೆ, ಇನ್ನೊಂದು ಗೆರೆ ತುಂಡು ಅಲ್ಲಿದೆ. ಹೀಗೆ ಇತಿಹಾಸ ಪುರಾಣಗಳ ಮೇಳನಗಳು. ಹಾಗಾಗಿ ಕೃಷ್ಣ ಇಲ್ಲಿ ಹೇಳಿಬಿಡ್ತಾನೆ, ಈಗ ನನಗೆ ಹೆದರಿಕೆ ಇರುವುದು ಅಂದರೆ ಸಾತ್ವಿಕರು ಬಹಳ ಕಡಿಮೆ ಲೋಕದಲ್ಲಿ, ಅಸುರಾಹ ಬಹಳಾಹ ಯಸ್ಮಾತ್, ಕೆಟ್ಟವರೇ ಜಾಸ್ತಿ ಇರುವುದು. ಅಂದ ತಕ್ಷಣ ಅವರು ಮುತ್ತಿಗೆ ಹಾಕುವುದು ಒಂದೇ. ಕೆಟ್ಟವರಲ್ಲಿ ಒಗ್ಗಟ್ಟು ಜಾಸ್ತಿ. ನೋಡಿ, ಒಳ್ಳೆಯವರಲ್ಲಿ ಒಗ್ಗಟ್ಟು ಇಲ್ಲ, ಯಾವುದಕ್ಕೂ ಸೇರುವುದಿಲ್ಲ. ಒಳ್ಳೆಯದ್ದು ಅಂತ ಉಂಟಲ್ಲ, ಅದು ಡಿಫರೆನ್ಷಿಯಲ್ ಒಳ್ಳೆಯದು, ಗುಡ್ನೆಸ್. ಅಂದರೆ ಒಂದೊಂದು ಬೇರೆ ಬೇರೆ. ಒಬ್ಬನಲ್ಲಿ ಸತ್ಯವಂತಿಕೆ ಇದೆ, ಒಬ್ಬನಲ್ಲಿ ಆರ್ಜವ ಇದೆ, ಒಬ್ಬನಲ್ಲಿ ಶುದ್ಧಾಚಾರ ಇದೆ, ಮಗದೊಬ್ಬನಲ್ಲಿ ತುಂಬ ಕರುಣೆ ಇದೆ. ಹೀಗೆ ಈ ಸಾತ್ವಿಕರು ಅನ್ನುವವರಲ್ಲಿ ಡಿಫರೆಂಟ್ ಗುಣ ಇರ್ಲಿಕ್ಕೆ ಹೋಗಿ ಅದು ಒಂದಕ್ಕೊಂದು ತಾಗುವುದಿಲ್ಲ, ತಾಂಟುವುದಿಲ್ಲ. ಎರಡೂ ಇಲ್ಲ, ತಾಂಟುವುದಿಲ್ಲ, ಒಂದಕ್ಕೊಂದು ಕ್ಲಾಶ್ ಇಲ್ಲ, ಒಂದಕ್ಕೊಂದು ಇನ್ಸಲ್ಟ್ ಇಲ್ಲ, ಒಳಗೆ ಸೇರುವುದಿಲ್ಲ. ಎಲ್ಲ ನಾನು ಹೇಳುವುದುಂಟು ಕೆಲವು ಈ ಗುಣವಂತರೆಲ್ಲ ತಂಬಿಗೆ ಇದ್ದಾಗೆ ಅಂತ, ಕಲಶ ಚೊಂಬು, ಅದು ಒಂದರೊಳಗೆ ಹೋಗುವುದೇ ಇಲ್ಲ. ಮಂಡೆಯೂ ಸಮ ಇಲ್ಲದ್ರದ್ದು, ಕುಂಡೆಯೂ ಸಮ ಇಲ್ಲ. ಹಾಗಾಗಿ ಯಾವುದರೊಳಗೆ ಯಾವುದೂ ಹೋಗುವುದಿಲ್ಲ. ಅದೇ ಅಸುರರು ಅಂದ್ರೆ ಎಲ್ಲ ತಪಲೆಗಳಿದ್ದಾಗೆ, ದೊಡ್ಡ ದೊಡ್ಡ ತಪಲೆಗಳು. ಅದು ಎಷ್ಟರೊಳಗೆ ಎಷ್ಟೋ ಹೋಗ್ತದೆ, ಎಲ್ಲಿ ಬೇಕಾದ್ರೆ ಅಲ್ಲಿ ಸೇರ್ತದೆ. ಅವರಿಗೇನು ಕೇಳಿದರೆ ಎಲ್ಲರ ಕ್ವಾಲಿಟಿ ಒಂದೇನು ಅಂದ್ರೆ ಒಳ್ಳೆಯದನ್ನು ವಿರೋಧಿಸುವುದು ಅಂತ, ಸಾತ್ವಿಕರನ್ನು ಮುಗಿಸುವುದು ಅಂತ. ಆದ್ರಿಂದ ಅವನಿಗೆ ಸತ್ಯವೂ ಆಗುವುದಿಲ್ಲ, ಅವನಿಗೆ ದಯೆಯೂ ಆಗುವುದಿಲ್ಲ, ಅವನಿಗೆ ಸೌಂದರ್ಯವೂ ಆಗುವುದಿಲ್ಲ. ನೋಡಿ, ಯಾವುದೆಲ್ಲ ಗುಣವಂತರಲ್ಲಿ ಉಂಟೋ ಒಂದೊಂದು, ಅದರಿಂದ ಅವರೇನು ಶೈನ್ ಆಗಿದ್ದಾರೆ, ಅವರು ಸಾತ್ವಿಕರು ಅನಿಸಿದ್ದಾರೆ. ಆ ಒಂದೊಂದು ಗುಣವೂ ಒಬ್ಬೊಬ್ಬರಿಗೆ ಎಲ್ಲರಿಗೂ ಆಗುವುದಿಲ್ಲ ಇಲ್ಲಿ ಅಸುರರಿಗೆ. ಆದ್ರಿಂದ ಅಸುರರಿಗೆ ಬಡಿಲಿಕ್ಕೆ ಯಾವುದು ಆಗ್ತದೆ? ಯಾರು ಆಗ್ತದೆ? ವಿರೋಧಿಗಳು. ಸತ್ವಕ್ಕೆ ಒಬ್ಬನಿಗೆ 1000 ಅಸುರ ವಿರೋಧಿಗಳು, ಒಂದೊಂದು ಗುಣಕ್ಕೂ 1000 ಅಸುರರು ದ್ವೇಷಿಗಳು. ಇದಂದ್ರೆ ಅಸುರರು ಖಂಡಾವಟ್ಟೆ ಆಗಿದ್ದಾರೆ, ಅವರಿಗೆ ಒಗ್ಗಟ್ಟು ಭಾರಿ ಜಾಸ್ತಿ ಇದೆ. ಒಂದೇ ಕಡೆ ಇದ್ದಾರೆ ಅವರು, ಎಲ್ಲ ಒಟ್ಟು ಸೇರ್ತಾರೆ, ಎಲ್ಲಾ ತಪಲೆಗಳು ಒಟ್ಟಾಗ್ತವೆ, ಒಂದರೊಳಗೊಂದು ಸೇರ್ತವೆ. ಇದರಿಂದಾಗಿ ಲೋಕದಲ್ಲಿ ಸಾತ್ವಿಕರು ಕಡಿಮೆ, ಅವರ ಪವರು ಕಡಿಮೆ ಇದ್ರು. ರಾಜಸರು, ಕೃಷ್ಣ ಹೇಳ್ತಾನೆ, ದೋಪೂತ ಸರ್ಗವು ಲೋಕೇಶ್ವರಿ ಎರಾಡೆ ದೈವ ಆಸರೆ. ಯಾಕೆ? ಮತ್ತೆ ಮಧ್ಯದಲ್ಲಿ ಉಂಟಲ್ಲ, ಅದು ಯಾವುದಲ್ಲಿ ಒಂದು ಕಡೆಯಲ್ಲಿ ಇನ್ಸರ್ಟ್ ಆಗ್ತದೆ, ಅದು ಒಂದು ಕಡೆ ವಾಲ್ತದೆ. ನೀನು ದೈವದೆಡೆಗೆ ವಾಲಿದೀಯಾ, ನೀನು ದೈವ ಅಂತಲೇ ಕನ್ಸಿರ್ತದೆ. ನೀನು ಅಸುರರಿಗೆ ವಾಲ್ತೀಯಾ, ನೀನು ಅಸುರ ಅಂತಲೇ ಕನ್ಸಿರ್ತದೆ. ಆದ್ರೆ ಮನುಷ್ಯ ಮಧ್ಯದಲ್ಲಿ ಇರುವುದು ಒಂದು ಬಗೆಯೇ ಇಲ್ಲ ಅಲ್ಲ. ಅವನು ಕೆಲವೊಮ್ಮೆ ದೈವ ಆಗ್ತಾನೆ, ಕೆಲವೊಮ್ಮೆ ಅಸುರ ಆಗ್ತಾನೆ. ಹಾಗಾದ್ರೆ ಅವನನ್ನು ಕೆಲವೊಮ್ಮೆ ದೈವ ಅಂತ ಕರಿತೀವಿ, ಕೆಲವೊಮ್ಮೆ ಅಸುರ ಕರಿತಾ ಆಯ್ತಾ, ನಮಗೆ ತಿನ್ನೇನು ಪ್ರಯೋಜನ? ನಿಮಗೆ ಪೆಟ್ಟು ತಿನ್ಲಿಕ್ಕೆ ಬಂದಾಗ ಅಸುರನಾಗಿ ಬಿಟ್ರೆ ಸತ್ಯ ಹೋಗ್ತಾನೆ, ಪೆಟ್ಟು ಕೊಡ್ಲಿಕ್ಕೆ ಬಂದಾಗ ಅಸುರನಾಗಿ ಬಿಟ್ರೆ ವಿನ್ನಾದ್ರೆ ಬದುಕಿ ಉಳಿತಾನೆ. ಎಲ್ಲಿ ಸೇರ್ತಾನೆ ಅಲ್ಲಿ ಬಿಟ್ಟದ ಅವನಿಗೆ, ಉದಿಬೇಕು ಸಾಯ್ಬೇಕು ಅಂತ. ಆದ್ರಿಂದ ಎಷ್ಟೊತ್ತಿಗೆ ಏನೊತ್ತಿಗೆ ಅಂತ ಮಧ್ಯದಲ್ಲಿದ್ದವನಂತ ಒಂದು ಪ್ರತ್ಯೇಕ ಇಲ್ಲ. ಎಲ್ಲಿ ವಾಲಿದ್ದಾನೆ, ಎಲ್ಲಿ ನಿಂತಿದ್ದಾನೆ ಅಂತ. ಹೆಚ್ಚು ಎಲ್ಲಿ ಬಂದಿದ್ದಾನೆ ಪರ್ಸೆಂಟೇಜ್, 40% ಅವ ದೈವ, 60 ಅಸುರ. ಹಾಗಾದ್ರೆ ಅಸುರ ಅಂತ ಕನ್ಸಿಡರ್ ನಂತು. ಇಲ್ಲ 49 ದೈವ, 51 ಅಸುರ. ಆದ್ರೂ ಹೆಸರನೇ ಆಚೆಗೆ ಯಾವುದಾದ್ರೂ ಒಂದು ಇಡೀ ಫಿಗರ್ ಮಾಡ್ತೀವಿ. ಹೀಗಾಗಿ ಎರಡೇ ಬಗೆ. ಅಂದ ಕೃಷ್ಣ ಹೇಳ್ತಾನೆ, ತ್ರೈಲೋಕ್ಯಸ್ಮಿನ್, 3 ಬಗೆಯವರು ಬಂದರೂ ನನಗೇನು ಹೆದರಿಕೆ ಇಲ್ಲ, ಅಷ್ಟು ಜನ ಒಟ್ಟಾದರೂ ನಾನೇನು ಹೆದರುವುದಿಲ್ಲ, ನನಗೇನು ಟೆನ್ಷನೇ ಇಲ್ಲ ಅಂತಾನೆ. ನಿರುದ್ವಿಗ್ನ, ಉದ್ವೇಗ ಅಂದ್ರೆ ಟೆನ್ಷನ್, ನಾನು ಟೆನ್ಷನ್ ಲೆಸ್ ಅಂತಾನೆ. ಮತ್ತೆ ಯಾಕೆ? ನದಿವಾ ಯದಿವಾ ರಾತ್ರೋ ಉದ್ವೇಗ ಶೂದ್ರಲಂಘನಾತ್.
ನನಗೆ ಈ ಟೆನ್ಷನ್ ಆಗುದು, ಗಾಬರಿ ಆಗುದು, ಗಡಿಬಿಡಿ ಆಗುದು ಯಾಕೆ ಕೇಳಿದ್ರೆ ಹಗಲು ರಾತ್ರಿ ಅಂತ ನಾನು ನೋಡ್ತಾ ಇರ್ತೇನೆ. ಎಲ್ಲಿಂದ್ರೆ ಯಾವಾಗ ಯಾವ ನೆಲೆಯಲ್ಲಿ ಈ ನಿಯಮಗಳನ್ನು, ಶಾಸ್ತ್ರ ಚೌಕಟ್ಟುಗಳನ್ನು ಮೀರಿ ಸಂಸ್ಕಾರ ಇಲ್ಲದವನು ಹೋಗ್ತಾನೋ ಅಂತ. ಸಂಸ್ಕಾರ ಇಲ್ಲದವನಿಂದ ಈ ಶಾಸ್ತ್ರಕ್ಕೆ ಎಲ್ಲಿ ಅಪಚಾರ ಆಗುತ್ತೋ ಅಂತ ನನಗೆ ಹೆದರಿಕೆ. ಶುದ್ಧವಾದ ಯೋಗ್ಯತೆ ಇಲ್ಲದೆ ಆ ರೀತಿಯಿಂದ ಅದನ್ನು ಪಡೆಯಲು ಹೋಗದೆ ಶಾಸ್ತ್ರಗಳನ್ನು ಯದ್ವಾ ತದ್ವಾ ಜಗ್ಗಿಕೊಂಡು ಹಿಡಿದುಕೊಂಡು ಉಪಯೋಗಿಸಿಕೊಂಡು ಅಯೋಗ್ಯರು ಮಾಡಿಬಿಟ್ರೆ ನನಗೆ ಭಾರಿ ಕಷ್ಟ. ಅವರವರ ಧರ್ಮ ಅವರವರು ನಡೆಸಿದಾಗ ನನಗೆ ಭಾರಿ ಇಷ್ಟ. ಎಲ್ಲಿಯಾದರೂ ಒಂದೊಮ್ಮೆ ಅವರ ಧರ್ಮವನ್ನು ಅವರು ಉಲ್ಲಂಘಿಸಿಕೊಂಡು ನಡೆದು ಹೋದರೆ ಅದರಲ್ಲಿಯೂ ನೋಡಿ ಆಪತ್ತಿನಲ್ಲಿ ಶಸ್ತ್ರ ಹಿಡಿಬಹುದು. ಬ್ರಹ್ಮಜ್ಞನಿಗೆ ಆಪತ್ತಿನಲ್ಲಿ ದೇಶಕ್ಷೋಭೆ ಅಂದಾಗ ಇಲ್ಲ. ಅದು ಹೊರತುಪಡಿಸಿ ಎಲ್ಲ ಕಕ್ಕಾಬಿಕ್ಕಿಯಾಗಿ ಬಡಿತಾ ಹೋದರೆ ಅವನ ಧರ್ಮ ಹೇಗಿರಬೇಡ. ಹಾಗಾಗಿ ಅವರವರ ಧರ್ಮವನ್ನು ಮಾಡದೆ ಶಾಸ್ತ್ರದೆಡೆಗೆ ನುಗ್ಗಿ ಅದನ್ನು ಅಪಚಾರ ಮಾಡಲಿಕ್ಕೆ ಹೋದರೆ ಸಂಸ್ಕಾರಹೀನರಿಂದಾಗಿ ಅದಕ್ಕೆ ಅಪಚಾರ ಆಗಿ ಅದು ನಾಶ ಆಗುತ್ತೆ ನನಗೆ ಹೆದರಿಕೆ. ನಭಯಂ ದೇವದೈತ್ಯೇಭ್ಯ ರಕ್ಷೋಭ್ಯಷ್ಟೇವ ಮೇ ನೃಪ ಶೂದ್ರವಕ್ತ್ರಾತ್ ಚ್ಯುತಾತ್ ಬ್ರಾಹ್ಮಾತ್ ಭಯಂತು ಮಮ ಸರ್ವದ. ಒಂದೊಮ್ಮೆ ಸಂಸ್ಕಾರ ಇಲ್ಲದವನು ವೇದೋಚ್ಚಾರಣೆ ಮಾಡ್ತಾನೆ, ವೇದ ಹೇಳ್ತಾನೆ, ವೇದ ಹೇಳಿಕೊಡ್ತಾನೆ, ದೇವರ ಸುದ್ದಿಯನ್ನು ಮಾತಿನ ಮೂಲಕ ತಿಳಿಸ್ತಾನೆ, ಸನಾತನ ಪ್ರಪಂಚವನ್ನು ಒಡಿತಾನೆ ಎಂದಾಗ ತುಂಬ ಕಷ್ಟ ಆಗುತ್ತೆ. ನೋಡಿ, ವಕೀಲ ಆಗದವ ಅವನು ಕಲಿತಿರ್ಲಿ, ಪುಸ್ತಕ ಓದಿರ್ಲಿ, ವಕಾಲತ್ ಮಾಡ್ತೇನೆ ಅಂದರೆ ನ್ಯಾಯಾಲಯದಲ್ಲಿ ಬಿಡ್ತಾರ. ನಿಮಗೆ ಸ್ವಾತಂತ್ರ್ಯ ಉಂಟಲ್ಲ ಎಲ್ಲರಿಗೂ, ವ್ಯಕ್ತಿ ಸ್ವಾತಂತ್ರ್ಯ, ಆದ್ರೆ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲೇ ಒಂದು ಮಾತಾಡಿ ಬಿಡುವ, ನಾನೇ ವಕಾಲತ್ ಮಾಡ್ತೇನೆ. ಇಲ್ಲಪ್ಪ, ನೀನು ಇಡು ಜನರ, ನೀನು ರಿಜಿಸ್ಟರ್ಡ್ ವಕೀಲ ಅಲ್ಲ, ಮಾತಾಡ್ಲಿಕ್ಕಿಲ್ಲ. ಹಾಗೆ ಅದರಂತೆ ಅದನ್ನು ಸಂಸ್ಕಾರಗೊಂಡವನಿಗೆ ಅಧ್ಯಯನದಲ್ಲಿ, ಅಧ್ಯಾಪನದಲ್ಲಿ ಒಂದು ವ್ಯವಸ್ಥೆ ಅಂದಾಗ, ಈವನ್ ರಾಜರು ಸಹ ತಿಳಿದಿದ್ರು ಕೆಲವೊಮ್ಮೆ ಕೇಳಲಿಕ್ಕೆ ಬಂದವನಿಗೆ ಹೇಳಿಕೊಡ್ತಿರ್ಲಿಲ್ಲ. ನಾನಲ್ಲ, ಅವ್ರು ಹೇಳ್ತಾರೆ, ನಾನು ಗುರುಕುಲದಲ್ಲಿ ಇಲ್ಲ, ನಾನು ಕಲಿತು ಬಂದಿದ್ದೇನೆ, ಸರಿ, ನನಗೆ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ, ನಾನು ರಾಜ್ಯ ಆಡಳಿತ ಮಾತ್ರ, ಆದರೆ ತಿಳಿದು ಬಾರದ ರಾಜ್ಯ ಆಡಳಿತ ಮಾಡಲಿಕ್ಕಿಲ್ಲ, ನಾನು ಕಲಿತು ಬಂದಿದ್ದೇನೆ. ಕಲಿಸುವುದು ನೀವು ಕಲಿಕೆಯವರ ಹತ್ರವೇ ಹೋಗ್ಬೇಕು ಕಲೀಲಿಕ್ಕೆ. ನೋಡಿ ಲೋಕದ ಕಥೆ. ನಾನೊಂದು ಹೇಳೋದು ಸಣ್ಣ ವಿಷಯ. ಬಾರ್ಬರ್ ಶಾಪ್ ಇದೆ, ಅಂದರೆ ಕ್ಷೌರದ ಅಂಗಡಿ, ಹೇರ್ ಕಟ್ಟಿಂಗ್ ಅಂಗಡಿ, ಸೆಲೂನ್. ಅವರು ಇರುವುದು ಯಾಕೆ? ಕೂದಲು ಕತ್ತರಿಸಲಿಕ್ಕೆ, ಗಡ್ಡ ಬೋಳಿಸ್ಲಿಕ್ಕೆ ಅಲ್ವಾ, ಏನಾದರೂ ಒಂದು ಮಾಡಲಿಕ್ಕೆ ಅವರ ಕೆಲಸ, ಅದು ವೃತ್ತಿ, ಅದು ಅವರ ಪರಂಪರೆಯಿಂದಲೂ ಬಂದಿದೆ. ಅವರ ಅಜ್ಜ ತಂದೆಯಿಂದರೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಅವನಿಗೆ ಪಾವಣೆ ಆಗುತ್ತೆ, ದುಡ್ಡು ಆಗುತ್ತೆ, ಅವನ ಹೆಂಡತಿ ಮಕ್ಕಳು ಬದುಕುವುದು. ಸರಿ, ಅವನು ಒಳ್ಳೆ ರೂಪಾಯಿ ತಗೋತಾನೆ, 100-200 ಕೊಡಬೇಕಾಗತ್ತೆ, ಖರ್ಚಾಗುತ್ತೆ, 2-3 ತಿಂಗಳಿಗೊಮ್ಮೆ ಚಂದ ಕಾಣೋದಿಲ್ಲ ಆಗುತ್ತೆ. ಅದು ನಾವೇ ಮಾಡಿಕೊಳ್ತೇವೆ ಅಂತ ನಾವೇ ಹೇರ್ ಕಟ್ಟಿಂಗ್, ಆನಂತರ ನಮ್ಮದೇಯ, ಬೇರೆ ಯಾರದ್ದಲ್ಲ, ನಾವೇ ಮಾಡಿದರೆ ನಾವು ನಮಗೆ ನಾಪಿತರಾಗಲಿಲ್ವಾ? ಲೋಕದಲ್ಲಿ ಊರಿನಲ್ಲಿ ಭಂಡಾರದವರು ಅಂತ ಇದ್ದು ಬಿಟ್ರೆ ಅವರನ್ನು ಏರಿಸುವುದ, ಅವರ ಹೊಟ್ಟೆಗೆ ಅಲ್ಲ ಹಾಕುವುದ ನಾವು? ಅವನು ಯಾರು ಬಾರದಿದ್ರೆ ಎಲ್ಲರೂ ಅವರವರ ಬ್ಲೇಡ್ ಅವರೇ ಹಾಕ್ತಾರೆ, ಅವರವರ ಕತ್ತರೆ ಅವರೇ ಮಾಡ್ತಾರೆ ಅಂತಾದ್ರೆ ಅವನು ಏನು ಕೆಲಸ ಮಾಡ್ಬೇಕು? ನಾಳೆಯಿಂದ ಎಲ್ಲೋ ಕದಿಲಿಕ್ಕೆ ಹೋಗ್ಬೇಕು, ಅದಾಗುದಿಲ್ಲ, ಅವನ ಘನತೆಗೆ ಭಂಗ ಆಗತ್ತೆ. ಮತ್ತೇನು ಮಾಡ್ಬೇಕು? ಅವನು ಇನ್ನೇನೋ ಬೇರೆ ಇನ್ನೊಬ್ಬರ ವೃತ್ತಿ ಮಾಡಬೇಕಾಗತ್ತೆ, ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇರ್ಕೊಳ್ಬೇಕಾಗುತ್ತೆ. ಅದನ್ನು ಹೇಳಿಸಿದ್ದಲ್ಲ, ಆಗುದಿಲ್ಲ. ಅಲ್ಲಿ ಹೋಗಿ ಅವನು ಪುಸ್ತಕದ ಪೇಪರ್ಗಳನ್ನು ಕತ್ತರಿ ಒಂದು ಕೆಲಸ ಆಗಬೇಕಲ್ಲ, ಇನ್ನೊಬ್ಬರ ತಲೆಯನ್ನು ಬಾಚಿತ ಕೂತ್ಕೊಳ್ಬೋದು ಅವನು. ಆದ್ರಿಂದ ಅವರವರ ವೃತ್ತಿ ಮಾಡಲಿಕ್ಕೆ ನಾವು ನಮ್ಮ ವೃತ್ತಿ ಮಾಡಿದ್ರೆ ಅನುಕೂಲ ಚೆನ್ನಾಗಿರುತ್ತೆ, ಬಹಳ ಖುಷಿಯಾಗಿರುತ್ತೆ. ಅದನ್ನ ರಜಕ ಧೌತ ಎನ್ನುವುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಬಟ್ಟೆಯನ್ನು ಮಡಿವಾಳ ಒಗೆದು ತರಬೇಕು, ಅವನು ಇದ್ರೆ ಬಹಳ ಚಂದ, ಅವನು ಕೇರಿ ಶುದ್ಧ ಮಾಡುತ್ತಾನೆ, ಅವನು ಬೇಕವನು. ಆದ್ರಿಂದ ರಾಜ ಹೇಳ್ತಾನೆ, ನಾನು ರಾಜ್ಯ ಆಡಳಿತ ಮಾಡಲಿಕ್ಕೆ, ನಾನು ಪಾಠ ಮಾಡಲಿಕ್ಕೆಲ್ಲ, ಪಾಠ ಅಲ್ಲಿ ಹೋಗಿ ಕೇಳಿ, ನನಗೆ ಗೊತ್ತುಂಟು, ಹೇಳಿಕೊಡೋದಿಲ್ಲ ಅಂತಾನವ. ಅದು ಸಹಜವಾದ ರಾಜ. ಹೀಗೆ ಪ್ರತಿಯೊಬ್ಬರು ಅವರವರ ಧರ್ಮವನ್ನು ಮಾಡಬೇಕು. ಸಂಸ್ಕಾರ ಇದ್ದವನು ಇಲ್ಲದವನು ಯಾರಿಗೆ ಯಾವುದು ಹೇಳಿದ ನಡೆಸಲಿಕ್ಕೆ ಅದು ನನಗೆ ಇಷ್ಟ ಆಗುವುದಿಲ್ಲ. ನಾನು ಎಷ್ಟು ಜೋರಿದ್ದೇನೆ ಕೇಳಿದ್ರೆ ಕೃಷ್ಣ ಹೇಳುತ್ತಾನೆ, ತಸ್ಮಾತ್ ಸ ಪ್ರಣವಂ ಶೂದ್ರ ಮನ್ನಾಮಾಪಿ ನ ಕೀರ್ತಯೇತ್. ದೇವರ ಹೆಸರು ಹೇಳಲಿಕ್ಕೆ ಎಲ್ಲರಿಗೂ ಅಧಿಕಾರ ಉಂಟಲ್ಲ. ಕೃಷ್ಣ ಅರ್ಜುನ ಹೇಳಿದಾನೆ, ತ್ರಿಯೋ ವೈಶ್ಯ ತಥಾ ಶೂದ್ರಾಹ ಅಂತೇಳಿ, ಎಪಿಸ್ಯು ಪಾಪಯೋನೇಹ ಅಂತೇಳಿ ಎಲ್ಲರೂ ನನ್ನನ್ನು ಕರೀತಾರೆ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೇಶ. ದುಃಖದಲ್ಲಿ ಇದ್ದವ ಆ ಜಾತಿ, ಇಂಥವನು, ಈ ಕಡೆಯವನು, ಆ ರೀತಿ ಯಾರಿಲ್ಲ ನೋಡಿ. ಆನೆ ಕರೆದಾಗಲೂ ದೇವರು ಹೇಳಲಿಲ್ವ? ಗಜೇಂದ್ರ ವರದ ನೋಡಿ. ಹಾಗಾಗಿ ದೇವರಿಗೆ ಯಾವುದು ಏನಿಲ್ಲ.
ಯಾರು ಎಲ್ಲಿ ಕರೆದ್ರು ಏನು ಮಾಡಿದ್ರು ಎಂಥದಕ್ಕೂ ಅವನು ಒಪ್ತಾನೆ, ಹೋಗ್ತಾನೆ, ಬರ್ತಾನೆ. ಆದರೆ ಕರೆಯುವ ಲೆಕ್ಕಾಚಾರ ಹೇಗೆ ಕೇಳಿದರೆ ಅವನು ಹೇಳ್ತಾನೆ, ನನ್ನ ಹೆಸರು ಹೇಳುವಾಗ ಓ ಕೇಶವ ಹಾಗೇ ಕರೀಲಿ, ಕೇಶವಾಯ ನಮಃ ಹಾಗೇ ಹೇಳಿ. ಅದರ ಬದಲಿಗೆ ಪ್ರಣವವನ್ನು ಸೇರಿಸಬೇಕು. ಆದ್ಯಂತಗಳಲ್ಲಿ ಇಲ್ಲದಿದ್ದರೆ ಮಂತ್ರಕ್ಕೆ ಸಪೋರ್ಟ್ ಇಲ್ಲ, ಬೆಲೆ ಇಲ್ಲ, ತಾಕತ್ತಿಲ್ಲ, ಶಕ್ತಿ ಇಲ್ಲ. ಆದ್ದರಿಂದ ಓಂ ಕೇಶವಾಯ ನಮಃ ಓಂ ಹೇಳಬೇಕು. ಹೇಳಿದರೆ ಕೃಷ್ಣ ಹೇಳ್ತಾನೆ, ಬೇಡಪ್ಪ, ನಿನಗೆ ಪ್ರಣವವನ್ನು ಹೇಳಲಿಕ್ಕೆ ಅಧಿಕಾರ ಉಂಟಾ? ಯಾಕೆಂದರೆ ಪ್ರಣವಂ ಹಿ ಪರಂ ಲೋಕೆ ಬ್ರಹ್ಮ ಬ್ರಹ್ಮವಿದೋ ವಿದುಹು. ಪ್ರಣವ ವೇದದ ಸಾರ, ಸಕಲ ವೇದಗಳ ಮುಖ್ಯವಾದ ಸಾರವಾಗಿ 3 ಅಕ್ಷರಗಳ ವ್ಯಾಹೃತಿಯ ನೆಲೆ, 3 ಅಕ್ಷರಗಳ ನೆಲೆಯಲ್ಲಿ ವ್ಯಾಹೃತಿಯ ಅತ್ಯಂತ ಅಬ್ರಿವೇಷನ್ ರೂಪದಲ್ಲಿ ಬಂದದ್ದು ಪ್ರಣವ. ಪ್ರಣವನ್ನೇ ದೊಡ್ಡ ಮಟ್ಟಿನಲ್ಲಿ ವೇದ ಅಂತ ಹೇಳಿದ್ದಾರೆ ವೇದ ತಿಳಿದವರು. ವೇದದೊಡನೆ ಅದು ಬರುವಂಥದ್ದು. ವೇದ ಯಾರಿಗೆ ಹೇಳಲಿಕ್ಕೆ ಅಧಿಕಾರ ಇದೆಯೋ ಅವನಿಗೆ ನಿಜವಾಗಿ ಪ್ರಣವದ ಅಧಿಕಾರ ಇದೆ. ನಾನು ಹೋಗಿ ಈಗ ರಸ್ತೆ ಬದಿಯಲ್ಲಿ ಕೂತು ಮಾತ್ರೆ ಕೊಡ್ತೇನೆ ಅಂತೇಳಿ ಸ್ಟೆಥೋಸ್ಕೋಪ್ ಗುತ್ತಿ ಹಾಕೊಂಡು ಕೋಟ್ ಹಾಕೊಂಡು ಮುಟ್ಲಿಕ್ಕೆ ಹೋದ್ರೆ, ಜನರನ್ನು ಕೇಳಲಿಕ್ಕೆ ಹೋದ್ರೆ ಲೈಸೆನ್ಸ್ ಕೇಳ್ತಾರೆ, ನನ್ನ ಹತ್ರ ಕೆಲಸ ಸರ್ಟಿಫಿಕೇಟ್ ಕೇಳ್ತಾರೆ. ಇಲ್ಲ ಅಂತಾದ್ರೆ ನಾನು ಮದ್ದು ಕೊಡ್ತೇನೆ, ಅವನಿಗೆ ಗುಣ ಆಗಿದೆ ಹೇಳಿದರೆ ಒಪ್ಪುದಿಲ್ಲ ಅವರು. ಅಂದರೆ ಅಧಿಕೃತವಾಗಿ ನಮಗೆ ಸಂಸ್ಕಾರ ಆಗಿ ನಮಗೆ ಪ್ರಣವವನ್ನು ಹೇಳಲಿಕ್ಕೆ ಉಪದೇಶ ಆಗಿರಬೇಕು. ಇಲ್ಲ ಆದ್ರೆ ಸುಮ್ಮನೆ ಹೇಳುವುದಲ್ಲ. ಹೀಗೆಲ್ವಾ ಪುಸ್ತಕ ಉಂಟು, ಕ್ಯಾಸೆಟ್ ಉಂಟು, ಹೇಳಿ ಕೇಳಿದ್ದು ಹೇಳಲಿಕ್ಕೆ ಬರ್ತದೆ, ನಾನು ಹೇಳ್ತೇನೆ, ಉಚ್ಚಾರ ಮಾಡ್ತೇನೆ, ಅಗ್ನಿಮೀಳೆ ಶುರು ಮಾಡ್ತೇನೆ. ಇಲ್ಲ ಅಂದ ಕೃಷ್ಣ, ಎಲ್ಲ ಬಿಡು, ಓಂ ಕೇಶವಾಯ ನಮಃ ಅಂತ ಹೇಳುವುದಕ್ಕೆ ನಾನು ಒಪ್ಪುವುದಿಲ್ಲ, ನಾನು ಕಿವಿ ಕೊಡುವುದಿಲ್ಲ. ಯಾರಿಗೆ ಕಿವಿಯೆಲ್ಲ ಕಿವಿಯಾರೆ ಕಿವಿಗೆ ಓಂಕಾರವನ್ನು ಪ್ರಖರವಾಗಿ ಹೇಳಿಕೊಟ್ಟು ಬಂದಿದ್ದಾನೋ ಅವನು ಹೇಳಿದ್ರೆ ಸಾಕು. ನನ್ನ ಹೆಸರಿನ ಜೊತೆಯಲ್ಲಿಯೂ ಕರೀಲಿಕ್ಕೆ ಉಳಿದವರು ಓಂಕಾರ ಹಾಕುವುದು ಬೇಡ ಅಂದ ದೇವರು. ಇದರ ಬಗ್ಗೆ ನಾನು ಪ್ರಣವದ ಆರೂಢದ ವಿಷಯದ ಬಗ್ಗೆ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಸ್ವಲ್ಪ ಅಂಶಗಳನ್ನೆಲ್ಲ. ಅದರ ಬದಲು ಏನು ಹಾಕಲಿಕ್ಕೆ ಉಂಟು? ಶ್ರೀಕಾರ ಹಾಕ್ಲಿಕ್ಕೆ ಬರುತ್ತೋ? ಬರಲಿಕ್ಕೇನು ಪ್ರಮಾಣ? ಅದು ಹಾಕದಿದ್ರೂ ಏನು ಹಾಕ್ಲಿಕ್ಕೆ ಉಂಟು? ಉತ್ತಮ ಅಧಿಕಾರಿಗೆ, ವೈಷ್ಣವನಾದವನಿಗೆ ದೀಕ್ಷೆ ಕೊಡುವಾಗ ಏನು ಕೊಡ್ಲಿಕ್ಕಾಗತ್ತೆ? ಇವೆಲ್ಲ ಅಂದರೆ ಜನರಲ್ ಆಗಿ ಹೇಳಲಿಕ್ಕಿಲ್ಲ ಅಂತ ಕೃಷ್ಣ ಹೇಳಿ, ಇನ್ನು ಸ್ಪೆಷಲ್ ಆರ್ಡರ್ಗಳಲ್ಲಿ ಕೆಲವರಿಗೆಲ್ಲ ಹೇಗೆ ಅಂತ ಹೇಳುವುದನ್ನೆಲ್ಲ ಕೊಡ್ತಾನೆ. ಅದೆಲ್ಲ ಅದ್ಭುತವಾದ ಗೆರೆಗಳು ಕೃಷ್ಣನತ್ತು. ನನ್ನ ಹೆಸರು ಕರೆಯುವಾಗಲೂ ಖಾಲಿ ಹೆಸರು ಕರೀಲಿ ಅಂತಾನೆ. ಎಲ್ಲ ಗಮ್ಮತ್ ಮಾಡಿ ಓಂ ನಾರಾಯಣಾಯ ನಮಃ ಓಂ ಹಾಗೆಲ್ಲ ಬೇಡ ಮಾರಾಯ, ನಾರಾಯಣ ಅಂತ ಕರಿ, 4 ಅಕ್ಷರದಲ್ಲಿ ಕರಿ, ಬರ್ತೇನೆ ಅಂತಾನೆ. 8 ಅಕ್ಷರಕ್ಕೆ ಓಡುವುದು ಬೇಡ, 4 ಅಕ್ಷರಕ್ಕೆ ನಾನು ಬರ್ತೇನೆ, ನಿನಗೆ ಅಧಿಕಾರ ಇಲ್ಲದೆ ಇದ್ದಲ್ಲಿ, ನಿನಗೆ ಗುರುಪದೇಶ ಬಾರದೇ ಇದ್ದಲ್ಲಿ ಇಷ್ಟೇ ಅಕ್ಷರದಲ್ಲಿ ನಿನಗೆ ಉಪದೇಶ ಆಗಲಿ ಅಂತಾನೆ. ನನಗೆ ಸಂಸ್ಕಾರ ಆಗಲಿಲ್ಲ ಆದ್ರೆ ಬೇಡ ಅಂತ. ನಾರಾಯಣ ಹೇಳು, 2 ಅಕ್ಷರದ ರಾಮ ಹೇಳು, 2 ಅಕ್ಷರದ ಕೃಷ್ಣ ನಾನು ಕರಿ, ಕೃಷ್ಣ 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 ಹೇಳು, ಸಾಕು, ಪವರ್ ಕೊಡ್ತೇನೆ, ನಿನಗೆ ಅದೇ ಯೋಗ್ಯ ಅಂತಾನೆ. ನಮಗೆಲ್ಲ ವಂಚನೆ ಮಾಡಿದ್ರಿ ನೀವು, ದೂರ ಇಟ್ರಿ ನಮ್ಮನ್ನು ಅಯೋಗ್ಯರು, ಅಸಂಸ್ಕಾರವಂತರು ಅಂತೆಲ್ಲ ಹೇಳಿಕೊಂಡು ಅದು ಕೊಡುವುದಿಲ್ಲ, ಇದು ಮುಟ್ಲಿಕ್ಕಿಲ್ಲ ಅಂತ ಹೇಳಬೇಡ, ಕೊನೆಗೆ ಅದೆಲ್ಲ ಶುರು ಮಾಡಿದ್ರು. ಕೃಷ್ಣ ಹೇಳ್ತಾನೆ, ನಿನಗೆ ನೋಡಿ, ನಾವು ನಿನ್ನೆ ಕೇಳಿದಾಗ ಪತಿವ್ರತೆಯ ಬಗ್ಗೆ ಅರ್ಧ ಧರ್ಮವನ್ನು ಕೇಳಿಕೊಂಡೆವು. ಈಗ ಇವನಿಗೆ ಹೇಳುತ್ತಾನೆ, ನೋಡು, ನಿನಗೆ ವಿರಾಟ್ ರೂಪದಿಂದ ಪದ್ವ್ಯಾಂ ಶೂದ್ರೋ ವಿಜಾಯತ ಅಂತ ಪಾದದಿಂದ ಸೃಷ್ಟಿಯನ್ನು ಹೇಳುವ ಮೂಲಕ ಪಾದ ಸೇವೆಯನ್ನು ನಿನಗೆ ಹೆಚ್ಚು ಒತ್ತಲೆಂದು ಕೊಟ್ಟಿದ್ದಾನೆ. ಅಂದರೆ ಒಬ್ಬ ವ್ಯಕ್ತಿಯ, ಹಿರಿ ವ್ಯಕ್ತಿಯ ಅಧೀನವಾಗಿ ನೀನು ಏನು ಕೆಲಸ ಮಾಡಿದ್ರು ಅವನು ಮಾಡಿದ ಒಳ್ಳೆ ಕೆಲಸದ ಪುಣ್ಯ ನಿನಗೆ ಸಿಗ್ತದೆ ಡೈರೆಕ್ಟ್. ಇದು ಲಾಭ ನೋಡಿ. ಈ ಯಜ್ಞ ಮಾಡ್ತಾರೆ ತಿಳ್ಕೊಳ್ಳಿ, ಯಜ್ಞಕ್ಕೆ ಕುಂಡ ಮಾಡಿ ಚಂದ ಮಾಡಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಾರೆ ನಾರಾಯಣ ಮಂತ್ರದಿಂದ. ಕಟ್ಟಿಗೆ ಯಾರು ತಂದು ಕೊಟ್ಟದ್ದು ಕೇಳಿ, ಅದು ಕಾಡಿನಲ್ಲಿ ಕೂತವ ಕೆಲಸ ಮಾಡುವ, ಸರಿತಾನೆ, ಹೊರೆ ತಂದು ಹಾಕಿದ್ದಾನಲ್ವ, ಆ ಕಟ್ಟಿಗೆ ಹಾಕಿದ್ದರಿಂದ ಯಜ್ಞ ಸಾಂಗವಾಗಿ ನಡೆದಿದೆಯಲ್ಲ, ಆ ಪುಣ್ಯ ಅವನಿಗೂ ಸಮುದಾಯ ಆಗ್ತದೆ. ಕಟ್ಟಿಗೆ ಹೊರೆ ಹಾಕಿದವನ ಹೊತ್ತು ಎಷ್ಟು ಹೇಳಿ, ಅವನ ಕಲಿಕೆಯ ಕತೆ ಎಷ್ಟು ಹೇಳಿ? ಏನಿಲ್ಲ. ಒಂದ್ಸರ್ತಿ ಅಪ್ಪಯ್ಯ ಅವನದ್ದು ಕಾಡಿಗೆ ಹೋಗಿ ಕೊಡೆಲಿಟ್ಕೊಂಡು ಬಡಿಯುವುದನ್ನು ನೋಡಿದ್ದ, ಒಂದು 4-5 ಸರ್ತಿ ನೋಡಿದ. ಮತ್ತೆ ಅವನೇ ಮೆಲ್ಲ ಇನ್ನೊಂದು ಕೊಡೆಲಿ ಕೊಡು ಅಂತ ಅಪ್ಪನಲ್ಲಿ ಹೇಳಿದ. ಸಣ್ಣ ಕೊಡೆಯಲ್ಲಿ ಅವನನ್ನು ಸಣ್ಣ ಸಣ್ಣ ಕಟ್ಟಿಗೆ ಮಾಡಲಿ ಶುರು ಮಾಡಿದ. ಈಗ ದೊಡ್ಡ ಕಟ್ಟಿಗೆ ಮಾಡುತ್ತಾನೆ. ಅಪ್ಪಯ್ಯ ಸಣ್ಣ ಹೊರೆಯನ್ನು ಅವನ ಮಂಡೆ ಮೇಲಿಟ್ಟು ಬರ್ತಿದ್ದ. ಈಗ ಅವನು ದೊಡ್ಡ ಹೊರೆಯನ್ನು ತರ್ತಾ ಇದ್ದಾನೆ. ಮುಗಿದೋಯ್ತಲ್ಲ. ಅವನಿಗೆ ವೃತ್ತಿ ಕಲಿಯುವುದರಲ್ಲಿ ಪೈಸೆ ಖರ್ಚಾಗಲಿಲ್ಲ, ಶ್ರಮ ಹೆಚ್ಚಾಗಲಿಲ್ಲ, ದಿನಗಳು ಕಳೀಲಿಲ್ಲ. ಒಂದು 16 ದಿನದಲ್ಲಿ ಕೆಲಸವನ್ನು ಮಾಡಿದ್ದಾನೆ. ಮತ್ತೆ ಕೊಡೆಲಿ ಹಾಕಿ ಅಭ್ಯಾಸ ಮಾಡಿ ಕಟ್ಟಿಗೆ ಸಣ್ಣದು ಮಾಡಿ ದೊಡ್ಡದು ಮಾಡಿದ. ಹಾಡಿದವರು ಹಾಗೇರಿ ಅಂದ್ರೆ ಹಾಡ್ತಾರೆ,
ಹಾಡಿಲಿಕ್ಕೋಸ್ಕರ ಕಲಿತಾರೆ. ಕಲಿಯುವಾಗಲೇ ಸ್ಟೇಜಿಗೆ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಸ್ಟೇಜು ಕಲಿಕೆ ಮುಂದುವರಿತದೆ. 4-5 ವರ್ಷದಲ್ಲಿ ಅವರು ವಿದ್ವತ್ ಅನಿಸ್ತದೆ. ಅಲ್ಲಿಗೆ ಬುಲಾವುಗಳು ಬರ್ತಾವೆ, ಮತ್ತೆ ಸ್ಟೇಜ್ ಅವರನ್ನು ಹಾಡಿಸ್ತದೆ. ಅಲ್ಲಿ ಮುಗಿದಾಯ್ತು. ಇನ್ನು ಹಾಡುವುದೇ ಹಾಡುವುದು, ಅದೇ ರಾಗ, ಅದೇ ರೋಗ, ಅದೇ ಬಗೆ. ಇನ್ನೇನು ಬಂತು? ಹೆಚ್ಚಾಗಿ ಕೆಲವೊಮ್ಮೆ ಕರಚಪ್ಪಾಳೆ ತಟ್ಟಿದರೆ, ಕರಚಪ್ಪ ಮತ್ತೆ ಕಾಲು ಚಪ್ಪಾಳೆ ತಟ್ತಾರೆ, ಇಲ್ಲ ಕರವೇ ಚಪ್ಪಾಳೆ ತಟ್ಟಿದ ನಂತರ ಒನ್ಸ್ ಮೋರ್ ಹೇಳ್ತಾರೆ. ನೋಡಿ, ಹಾಡುವುದೇ ಹಾಡೋದು. ನನ್ನೊಂದೊಮ್ಮೆ ಪ್ರವಚನ ಮಾಡ್ತಾ ಒನ್ಸ್ ಮೋರ್ ಹೇಳಿದ್ರೆ ಏನಾಗಬೇಕು? ನನಗೆ ರಿಕಲೆಕ್ಟ್ ಮಾಡ್ಲಿಕ್ಕೆ ಬರ್ತದೆ, ಆದ್ರೆ ಜನ ಯಾರು ಇರುವುದಿಲ್ಲ, ಎದ್ದು ಹೋಗ್ತಾರೆ. ಹೇಳೋದೇ ಇಲ್ಲ, ಒನ್ಸ್ ಮೋರ್ ಹೇಳಿದ್ರೆ ಅವನೊಬ್ಬ ಹುಚ್ಚ ಅಷ್ಟೇ. ಅರ್ಥ ಆಗದಿದ್ದವನನ್ನು ಹೇಳಬಹುದು ಕೊನೆಗೆ. ಇನ್ನೊಮ್ಮೆ ಹೇಳಿ ಅಂತ ನನಗೆ ಪನಿಷ್ಮೆಂಟ್ ಅದು, ಅವನಿಗೆ ರಾಗ ಅಲ್ಲ, ಅನುಕೂಲ ಅಲ್ಲ. ಪ್ರತಿನಿತ್ಯ ನಾವು ಪ್ರತಿ ವಿಷಯಗಳನ್ನು ಬೇರೆ ಬೇರೆ ನೋಡ್ತಾ ಹೋಗ್ತಾ ಬರಬೇಕು ಹೊರತು ರಾಗದಂತೆ ಕುಣಿತದಂತೆ ಅದೇ ತಾಳ ಅದೇ ಮೇಳದಲ್ಲಿ ಅಲ್ಲ ತಾನೆ. ಅದು ಇದನ್ನು ಹೇಳಿದ್ದು. ಕಟ್ಟಿಗೆ ಅವನ ಕತೆ ಇಷ್ಟೇ, ಅವನದ್ದು ಖರ್ಚು ವೆಚ್ಚ ವ್ಯವಸ್ಥೆ ಅಲ್ಲ. ಹಾಗಾಗಿ ಅವನಿಗೆ ಪ್ರತಿ ಯಜ್ಞದಲ್ಲಿ, ಯಾಗದಲ್ಲಿ, ಮಂತ್ರ ಆಹುತಿಗಳಲ್ಲಿ, ದೇವತೆಗಳ ಕರೆತದಲ್ಲಿ ಪ್ರಸಾದ ಒಳ್ಳಿಕೊಂಡು ಮತ್ತೆ ಅವನು ಕೊನೆಗೆ ಬರ್ತಾನೆ, ಹತ್ತಿರದಲ್ಲಿ ನಿಲ್ತಾನೆ. ಇನ್ನೊಂಚೂರು ತಂದಾಕಿಯ ಸ್ವಾಮಿ ಅಂತ ಕೇಳ್ತಾನೆ. ಕಟ್ಟಿಗೆ ಬೇಕಾ? ಬೇಡಪ್ಪ, ಇವತ್ತು ಸಾಕು, ನಾಳೆಗೆ ನೋಡುವ. ಅವನಿಗೂ ಕರೆದು ಪ್ರಸಾದ ಕೊಳ್ಳಿಕೊಂಡು ನೋಡಿ, ಯಜ್ಞದ ಶೇಷ ಅವನು ಉಣ್ತಾನೆ, ಅವನು ಸಂಭ್ರಮಿಸ್ತಾನೆ, ಅವನಿಗೂ ಎಲ್ಲ ಪಾಪದ ಕೊಳೆ ಹೋಗುತ್ತೆ. ಇದೇ ಮುಖ್ಯ ಅಂತಾನೆ. ದಿದ ಶುಶ್ರೂಷಣಂ ಧರ್ಮ ಶೂದ್ರಾಣಂ ಭಕ್ತಿತೋ ಮೈ. ಕೃಷ್ಣ ಹೇಳುವಾಗ ಒಂದು ಹೇಳಿದ, ಅವರ ಸೇವೆ ಮಾಡುವುದು ಅಂದ್ರೆ ಅವರೊಳಗಿನ ನನ್ನ ಸೇವೆ ಮಾಡುವುದು. ಅವರೊಳಗಿನದ್ದು ಅಲ್ಲ, ನನ್ನ ಸೇವೆ ಮಾಡಿದಾದ್ಲೆ. ಯಜ್ಞಕ್ಕೆ ತಂದ ಕಟ್ಟಿ ಆಗಿದ್ದು ಯಜಮಾನನ ಮಂಡೆಗೆ ಹಾಕಿದ್ದ ಕಟ್ಟಿಗೆ ಅಲ್ಲಲ್ಲ, ನಡೆಸುವವನ ಲೆಕ್ಕಾಚಾರದಲ್ಲಿ ಮಾಡಿದ ಕಟ್ಟಿಗೆ. ಅರ್ಥ ಏನರ್ಥ? ನೀನು ದೇವರನ್ನು ನೋಡಿ ಸೇವೆ ಮಾಡಯ್ಯ ಅಂದ. ಏನು ಬೇಕಾದ್ರೆ ಮಾಡು. ಹಿಂದೆ ಅಡಿಗೆ ಮಾಡುವುದಿತ್ತು, ಅವರು ಅಡಿಗೆ ಮಾಡ್ಲಿಕ್ಕಿತ್ತು ಅವರಿಗೆ. ಯಜ್ಞ ಮಂಟಪದಲ್ಲಿ ಯಜ್ಞಕ್ಕೆ ಬಂದವರಿಗೆ ಉಣಬಡಿಸ್ಲಿಕ್ಕೆ ಊಟ ಕಟ್ಟಿಗೆ ತಂದವನೇ ಮಾಡಲಿಕ್ಕೆ. ಸತ್ಯ ಹೇಳುವುದಾದ್ರೆ ಇವತ್ತು ನಮಗೆ ಅರ್ಥ ಆಗೋದಿಲ್ಲ ಅದು. ಅಷ್ಟವನಿಗೆ ದೀಕ್ಷೆ ಇತ್ತು, ಅಷ್ಟವನಿಗೆ ಬೋಧ ಇತ್ತು. ತೀರ್ಥ ತಗೊಂಡು, ಮುದ್ರಾಧಾರಣ ಮಾಡಿಕೊಂಡು, ತುಳಸಿ ಮಾಲೆ ಮಣಿಮಾಲೆ ಹಾಕಿಕೊಂಡು ನಾರಾಯಣ ನಾರಾಯಣ ಹೇಳತ್ತಾ ಅವನು ಅಡಿಗೆ ಮಾಡ್ತಿದ್ದ. ಈಗ ನಮಗೆ ಚೋದ್ಯ ಕಾಣಬಹುದು, ಆದ್ರೆ ವಾಸ್ತವ ನೋಡಿ, ಈಗ ನಾವು ಅದಕ್ಕಿಂತ ಕಳಪೆ ಇದ್ದೇವೆ. ಯಾಕೆಂದ್ರೆ ತುಳಸಿ ಮಣಿಮಾಲೆ ಇಲ್ಲ ಬಿಡಿ, ನಾರಾಯಣ ಇಲ್ಲ ಬಿಡಿ, ಅವನು ಮೊಬೈಲಲ್ಲಿ ಎಂತದೋ ನೋಡ್ತಾನೆ, ಮಾತಾಡ್ತಾನೆ, ಇರ್ಲಿ. ಕಟ್ಟಿಗೆಯೂ ಇಲ್ಲ ನೋಡಿ, ಅದು ಹೊರೆಯೂ ಅಲ್ಲ, ಮತ್ತೆ ಅಲ್ಲಿ ಗ್ಯಾಸ್ ಎಲ್ಲ ಇರ್ತದೆ, ಮತ್ತೇನೋ ತಿಂದುಕೊಂಡಿರ್ತಾನೆ ಬಾಯಲ್ಲಿ, ಅದು ಬಿಡಿ. ಹೇಳೋದೆಲ್ಲ ತಿಂತಾನೆ. ಮತ್ತೆ ನೀರಿನ ಕತೆ ನೋಡಿ, ನಮಗೆ ಯಾರು ತಂದ ನೀರು ಊಟ ಆದದ್ದಾಗ? ಈಗ ನೋಡಿ, ಈಗ ಟ್ಯಾಂಕಿ ನೀರು, ನಳ್ಳಿ ನೀರು ಎಲ್ಲಿದ್ದೋ ಯಾವತ್ತದ್ದೋ, ಅದರ ಒಂದಿಷ್ಟು ಹೆಣಗಳು ಅಂದ್ರೆ ಹುಳಗಳು ಸತ್ತಿರ್ತಾವೆ, ಮತ್ತೆ ಹೆಣ ಅಲ್ವ ಅದು ನಡೀತದೆ ನಮಗೆ. ಈಗ ನಮಗೆ ಸಂಪರ್ಕ ಆಗಲಿಲ್ಲ, ಸ್ಪರ್ಶ ಆಗಲಿಲ್ಲ, ಹೆಚ್ಚು ಕಡಿಮೆ ಆಗಲಿಲ್ಲ, ಅರ್ಥ ಆಗುದಿಲ್ಲ ಈಗ. ಮತ್ತೆ ಸ್ವಿಚ್ ಮುಟ್ಟಿದಾಗ ಅದು ವೈರ್ ಕನೆಕ್ಷನ್ ಅಲ್ಲಿ ಎಲ್ಲಿ ಯಾರ್ಯಾರು ಮುಟ್ತಾ ಇರೋದಿಲ್ವಾ? ರಜಸ್ವನಿ ಮುಟ್ಟಬಹುದು, ಇನ್ನೊಬ್ಳು ಮುಟ್ಟಬಹುದು, ಮೃತಕನು ಮುಟ್ಟಬಹುದು. ಇದು ಸಂಕ್ರಮಣ ನಡೀತದೆ ನಮಗೆ. ಆದ್ರೆ ಅಡಿಗೆವ ಶೂದ್ರ ಅಂದಾಗ ಅದುವಾ? ಮತ್ತೆ ಭೀಮಸೇನ ಏನ್ ಮಾಡಿದ್ದು? ವಿರಾಟ ನಗರದಲ್ಲಿ ಹೋಗಿ ಶೂದ್ರವೇಷ ತಥೋ ಭವತ್. ಯಾಕೆ? ಯಾರೋ ಮಾಡಿದ ಅಡಿಗೆ ನಾನು ತಿನ್ನುವುದಿಲ್ಲ, ಅಡಿಗೆ ಕೊನೆಗೆ ನಾನೇ ಸೇರ್ತೇನೆ ಹೇಳಿಕೊಂಡು ಅಡಿಗೆ ಒಟ್ಟ ಅಂತ ಹೇಳಿಕೊಂಡು ಕಜಂಚ ದರವಿಂಚ ಕರೇಣ ಧಾರಯನ್ ಸೌಟು ಸಟ್ಟು ಹಿಡ್ಕೊಂಡು ಬಂದ. ಖಜ ಇದು ಇದು ಮನೋಹರ ಎಲ್ಲ ಮಾಡುವಂಥದ್ದು, ಪೂರಿ ಎಲ್ಲ ತೆಗೆಯುವಂಥದ್ದು, ಹೊಟ್ಟೆ ಸಟ್ಟುಗ. ಕಾಯಿಸ್ಲಿಕ್ಕೂ ನಾನು ರೆಡಿ, ಅಡಿಗೆಗೂ ನಾನು ರೆಡಿ ಅಂತ ಬಂದ. ಭಕ್ಷ್ಯ ಭೋಜ್ಯಗಳು ಎರಡಕ್ಕೂ ನಾನು ಸೈ ಅಂತ ಬಂದ. ಬಾರಪ್ಪ ನಮ್ಮ ಅಡಿಗೆ ಮನೆಗೆ ಸೇರು ಅಂತ. ಚಂದ ರುಚಿ ಊಟ, ಎಲ್ಲರಿಗೆ ಭಾರಿ ಖುಷಿಯನ್ನು ಹೊರಗೆ ಹಾಕುವುದೇ ಇಲ್ಲ ಪ್ರಶ್ನೆ ನೋಡಿ. ಯಾರೋ ಅಡುಗೆ ಮಾಡಿದ್ದು ನಾನು ತಿನ್ನುವುದಿಲ್ಲ ಹೇಳಿ ಅಜ್ಞಾತ ವೇಷದಲ್ಲಿ ಭೀಮಸೇನ ತಾನೇ ಅಡುಗೆ ಮಾಡಿ ತನ್ನ ತಮ್ಮಂದಿರಿಗೆ ಅಣ್ಣಂದಿರಿಗೆ ಭಾರಿ ಖುಷಿಯಲ್ಲಿ ಕೊಡ್ತಿದ್ದ. ತಿನ್ರಿ ಹೇಳಿಕೊಂಡು ಬೇರೆಡೆಗೆ ಬಂದಾಗ ಏನು ಅದ್ಭುತ. ಅದನ್ನ ಹಿಂದಿನ ಕಾಲ ಅಂದ್ರೆ ಇವತ್ತಿನ ಕಾಲ ನಮ್ದು ಮಡಿಮಂತಿಕೆಯಲ್ಲಿ ಏನು ಸತ್ತಿದೆ ನೋಡಿ. ದ್ರವ್ಯದ ಶುದ್ಧಿಯನ್ನು ನಾವು ಗುರುತಿಸದೆ ವ್ಯಕ್ತಿಯ ಮೇಲೆ ಹಾರಿ ಸಾಯ್ತಾ ಇದ್ದೇವೆ. ನಾವು ಮಡಿವಂತರು ಅಂತ ಹೇಳಿ ವೈಯಕ್ತಿಕವಾಗಿ ನೋಡಿಕೊಳ್ಳುತ್ತೇವೆ, ಅವ ಮಹಿಳೆಗೆ ಅಂತ ಹೇಳಿಕೊಂಡು ವೈಯಕ್ತಿಕವಾಗಿ ದ್ವೇಷ ಮಾಡ್ತೇವೆ. ನೀನು ತಿಂದದ್ದೇನು ಅವನು ಕೊಟ್ಟದ್ದೇನು ಮೊದಲು ನೋಡು, ದ್ರವ್ಯ ಶುದ್ಧಿ ಹುಡುಕು ಅಂದ್ರು. ಇದು ಯಾರಿಗೆ ಅರ್ಥ ಆಗುತ್ತೆ? ದ್ರವ್ಯ ಶುದ್ಧಿಯ ಮೇಲೆ ನಿನ್ನ ಬದುಕು ಅಂದಾಗ ಅದ್ಭುತವಾದ ಶಾಸ್ತ್ರ ಪ್ರಪಂಚ ತೆರೆದಿರ್ತದೆ. ಎಷ್ಟು ಶ್ಲೋಕಗಳು ಬೇಕು ಇದಕ್ಕೆ, ಎಷ್ಟು ಪ್ರಮಾಣಗಳು ಬೇಕು, ಎಷ್ಟು ಕಥೆಗಳು ಬೇಕು ನಿದರ್ಶನ ನಮಗೆ. ನಾಳೆ ನೋಡಿ ಪಾಕ ಮಾಡಿದ ಕತೆ ಗೊತ್ತಿಲ್ವ ಅವನನ್ನು ಊಟ ಮಾಡಲಿಕ್ಕೆ? ಹಾಗೆ ಇರ್ಲಿ. ಇಲ್ಲಿ ಹೇಳ್ತಾನೆ, ನನ್ನ ಮೇಲಿನ ಪ್ರೀತಿಯಿಂದ ಅವರ ಸೇವೆ ಮಾಡು. ನೀನು ಅವರಿಂದ ನೋಡಬೇಡ, ಅವ್ರ ಪ್ರತೀಕ ನಿನಗಷ್ಟೇ, ಮಾಧ್ಯಮ ಅಷ್ಟೇ. ಕೋಣೆಯೊಳಗೆ ಕೂತು ಗುಡಿಯೊಳಗೆ ನಿಂತ ನಡುಗುಡಿಯ ಮೆರೆವ ಪ್ರತೀಕದಂತೆ ಅವ್ರು ನಿನಗೊಂದು ಪ್ರತೀಕ ನಡೆದಾಡುತ್ತೆ ಅಂತ ಹೇಳಿಕೊಳ್ಳುತ್ತೆ ಅಂತ ಮಾಡು ಸೇವೆ. ತೇನ ಗಚ್ಚಂದಿತೆ ಸ್ವರ್ಗಂ ಚಿಂತೆಯಂತೋ ಹಿಮಾಂಸದ.
ನನ್ನ ನೆನಪಿನಲ್ಲಿ ಅವರು ಮಾಡಿದ ಸೇವೆಯಿಂದ ಸ್ವರ್ಗಕ್ಕೆ ಹೋಗ್ತಾರೆ. ಅವರು ಯಜಮಾನನೇ ಕಣ್ಕೂರ್ಬಹುದು, ಬಿದ್ದೋಗ್ಬೋದು ಕರ್ಮದೋಷದಲ್ಲಿ, ಸ್ವಾರ್ಥದಲ್ಲಿ, ಲೋಭತನದಲ್ಲಿ. ಆದರೆ ಇವರು ಸೇವೆ ಮಾಡಿದವ ಹೋಗ್ತಾನೆ. ನಮ್ಮಲ್ಲಿ ಒಂದು ಕತೆ ಉಂಟು. ದೊಡ್ಡ ದೊಡ್ಡ ಹೋಟೆಲ್ ಇಟ್ಟ ಸಾಹುಕಾರಿದ್ದಾರೆ, ಅವರಿಗೆ ಮದುವೆ ಆಗೋದಿಲ್ಲ. ಯಾಕೆಂದರೆ ಯಾವ ಹುಡುಗಿ ಬರೋದಿಲ್ಲ. ಯಾಕೆ ಕೇಳಿದರೆ, ನಿಮ್ದು ಯಾವಾಗ ದಿವಾಳಿ ಆಗುತ್ತೆ ಗೊತ್ತಿಲ್ಲ ಹೋಟೆಲೆಲ್ಲ, ನಾವು ಯಾಕೆ ಮದುವೆ ಆಗಬೇಕಂತಾರೆ ಮಾಲಕರನ್ನು. ಮತ್ತೆ ಅದೇ ಹುಡುಗಿಯರು ಮ್ಯಾನೇಜರನ್ನು, ಕ್ಯಾಶಿಯರನ್ನು ಮದುವೆ ಆಗ್ತಾರೆ ಅದೇ ಹೋಟೆಲ್ ಇದ್ದು. ಯಾಕೆಂದರೆ ಅವನಿಗೆ ಪರ್ಮನೆಂಟ್ ಸಂಬಳ ಉಂಟು. ಇವ್ರು ಹೇಳುದು ನೋಡಿ, ಹೋಟೆಲ್ ಮುಳುಗಿದ್ರೆ ಯಜಮಾನ ಮುಳುಗಿದ, ಕ್ಯಾಶಿಯರ್ ಮ್ಯಾನೇಜರ್ ಎಲ್ಲ ದಿವಾಳಿ ಆಗೋದಿಲ್ಲ, ಅವರಿಗೆ ಸಂಬಳ ಬರ್ತಾ ಉಂಟು, ಕೆಲಸ ಮಾಡಿದ್ದಾರೆ, ಇನ್ನೊಂದು ಹೋಟೆಲ್ ಸೇರ್ತಾರೆ ಅವರು. ಅದರಿಂದ ಮ್ಯಾನೇಜರ್ ಕ್ಯಾಶಿಯರ್ ಮದುವೆ ಆಗುವರಿದ್ದಾರೆ, ಮಾಲಕರ ಮದುವೆ ಆಗುವುದಿಲ್ಲ. ಅದರಿಂದ ಯಜಮಾನ ಕರ್ಮ ಮಾಡ್ತಾ ಕರ್ಮದೋಷದಲ್ಲಿ ಸಿಲುಕಿ ಬಿದ್ದೋದಾನು. ಆದರೆ ಸರ್ವಿಸ್ ಮಾಡಿದ ಇವರಲ್ಲಿದ್ದಾರಲ್ಲ, ಕಟ್ಟಿಗೆ ತಂದಾಕಿದವ, ತುಪ್ಪ ತಂದಿಟ್ಟವ, ದನವನ್ನು ನೋಡಿಕೊಂಡವ, ಹುಲ್ಲು ಹಾಕಿದವ, ಸಮಿತಿಯನ್ನು ಮಾಡಿದವ, ಅವನು ಉದ್ಧಾರ ಆಗ್ತಾನೆ. ಇದನ್ನು ಹೇಳಿದ್ರು ದೇವರು. ಅವರೆಲ್ಲ ನನ್ನ ಮನಸ್ಸಲ್ಲಿ ಮಾಡಿದ್ದಾರೆ. ಯಜಮಾನನಿಗೆ ದಕ್ಷಿಣೆಯ ಮೇಲೆ ಬರ, ಊಟದ ಮೇಲೆ ತ್ವರೆ, ಹೀಗಾಗಿ ಮಾಡಿಬಿಟ್ಟೇನಲ್ಲ ಎನ್ನತಕ್ಕಂತಹ ದೊಡ್ಡ ಬೂಟು, ಇತ್ತ ಸಂಕಟ. ಇದರಿಂದಾಗಿ ಅವನು ದೇವರನ್ನು ಮರಿತಾನೆ. ಇವರೆಲ್ಲ ತಂದಾಗುವಾಗ ಗೋವಿಂದ, ನಾರಾಯಣ, ಉತ್ಸವ, ಕೃಷ್ಣ ಹೇಳಿಕೊಂಡು ತಂದಿದ್ದಾರೆ. ಅವರು ಹೇಳ್ಕೊಂಡು ಬರೋದು ತಂದಾಗೋದಿಲ್ಲ. ದೇವರ ಎಚ್ಚರ. ದೇವರು ಅವ್ರು ಕೇಳುವಾಗೆಲ್ಲ ಹೇಳ್ತಾರೆ, ಯಾರಿಗೆ ಕಟ್ಟಿ ಕೇಳಿದ್ರೆ ಇವತ್ತಲ್ಲಿ ಯಜ್ಞ ಮಾಡ್ತಾರಂತ್ರಿ, ರಾಮತಾರಕ ಹೋಮ ಅಲ್ಲಿಗೆ ಹೋದದ್ದು ಅಂತ ನೋಡಿ. ಹಾಗಾಗಿ ಅವರೆಲ್ಲರ ದೇವರ ಎಚ್ಚರ ಇರುತ್ತೆ, ಸ್ವರ್ಗಕ್ಕೆ ಹೋಗ್ತಾರೆ ಕೃಷ್ಣ ಹೇಳ್ತಾರೆ. ಮತ್ತವರಲ್ಲಿ ನಶ್ಯಂತಿ ತಾಮಸಾಹ ಭಾವಾಹ ಶೂದ್ರಸ್ಯ ದ್ವಿಜಭಕ್ತಿತ. ದೊಡ್ಡವರ ಸೇವೆ ಮಾಡ್ಲಿಕ್ಕೆ ಹೋಗಿ ಸಹಜವಾಗಿಯೇ ದೊಡ್ಡವರಾದ್ದರಿಂದ ಅವರಲ್ಲಿರ್ತಕ್ಕ ಗುಣದ ಸ್ಪರ್ಶ ಆಗಿ ಇವನಲ್ಲಿ ಇರತಕ್ಕಂಥ ತಾಮಸ ಭಾವ ಎಲ್ಲ ಸತ್ತೋಗ್ತದೆ, ನಾಶ ಆಗಿಬಿಡ್ತದೆ. ಇದು ಮುಖ್ಯ. ಮುಂದೆ ಇವ ಒಳ್ಳೆಯ ಜನ್ಮವನ್ನು ಪಡಿತಾನೆ, ದೇವರ ಹತ್ತಿರ ಸೇರ್ತಾನೆ. ಆದರೆ ಇವನಿಗೆ ಗೊತ್ತಿಲ್ಲ. ಆದ್ದರಿಂದ ಸಹಜವಾದ ಗುಣವಂತಿಕೆ ಉಳ್ಳವರ ಹತ್ತಿರ ಸೇವೆ ಮಾಡುವ ಮೂಲಕ ಇವನಿಗೆ ದೊಡ್ಡ ಭಾಗ್ಯ ಹರಡ್ತದೆ. ಒಳಗಿದ್ದ ರಾಗ, ದ್ವೇಷಶ್ಚ, ಮೋಹಶ್ಚ, ಕೃಷ್ಣ ಹೇಳ್ತಾನೆ ಪಾರುಷ್ಯಂ, ಆನಂತರ ಯದ್ ನೃಶಂಸತ, ಅವನು ತುಂಬ ಕೋಪಿಯಾಗಿರ್ತಾನೆ, ಬಯಕೆಗಳು ಗೂಡಾಗಿರ್ತಾನೆ, ಪ್ರತಿಯೊಂದನ್ನು ದ್ವೇಷಿಸ್ತಾ ಇರ್ತಾನೆ, ಏನೋ ಅಜ್ಞಾನ, ಏನು ಮಾಡೋದು ಗೊತ್ತಿಲ್ಲ, ಹಾರ್ಷ್ ಆಗಿ ಮಾತಾಡೋದು, ಇವೆಲ್ಲ ಇರ್ತದೆ ಅವನಲ್ಲಿ. ಇದೆಲ್ಲ ಏನಾಗುತ್ತೆ ಅಂದರೆ ಇವರ ಸಹವಾಸದಿಂದ ಬೈಗಳಿಲಿಕ್ಕೂ ಬರೋದಿಲ್ಲ, ಕೋಪ ಮಾಡಲಿಕ್ಕೂ ಪುರುಸೋತಿಲ್ಲ, ಬೇಕುಗಳು ಕಾಣೋದಿಲ್ಲ. ಮಧ್ಯಾಹ್ನ 1-2 ಗಂಟೆಗೆ ಊಟ ಆಗುವಾಗ ಇವನಿಗೆ ಆಗ್ಬೋದು, ಎಂಥ ತ್ಯಾಗ ಸೋಮ ಮಾಡ್ತಾ ಇದ್ದಾರೆ, ಇವನು ತನ್ಮಯನಾಗಿರ್ತಾನೆ. ಹಾಗಾಗಿ ಅವನಲ್ಲಿ ತನ್ನಷ್ಟಕ್ಕೆ ದುರ್ಗುಣಗಳೆಲ್ಲ ಮಾಯಾ ಆಗ್ತಾ ಬರ್ತದೆ. ಶಾಟ್ಯಂಚ, ದೀರ್ಘ ವೈರಿತ್ವಂ, ಅತಿಮಾನಂ, ಅನಾರ್ಜವಂ, ಮೋಸ ಮಾಡ್ತಾನೆ, ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇಲ್ಲ, ಬಹಳಷ್ಟು ಸ್ವಾಭಿಮಾನಿಯಾಗಿರ್ತಾನೆ, ದುರಭಿಮಾನಿಯಾಗಿರ್ತಾನೆ, ಅಹಂಕಾರಿಯಾಗಿರ್ತಾನೆ, ಬಹಳ ಕಾಲದವರೆಗೆ ದ್ವೇಷ ಮಾಡ್ತಾನೆ, ವೈರವನ್ನು ಸಾಧಿಸ್ತಾನೆ, ಮೋಸ ಮಾಡ್ತಾನೆ, ವಂಚನೆ ಮಾಡ್ತಾನೆ, ಅನೃತಂ, ಸುಳ್ಳು ಹೇಳ್ತಾನೆ, ಅಪವಾದಂಚ, ಯಾರ ಮೇಲೂ ಅಪವಾದ ಹೊರಿಸ್ತಾನೆ, ಸುಳ್ಳು ಹೇಳಿಕೊಂಡು ಬರ್ತಾನೆ, ಪೈಶೂನ್ಯಂ, ಹಿಡಿಸಿ ಆಗ್ತಾನೆ, ಚಾಡಿ ಮಾತು ಇರ್ತದೆ, ಅತಿ ಲೋಭತ, ಕಂಡಾಬಟ್ಟೆ ಲೋಭ, ಪಿಟಾಸಿತನ, ಒಳಗಿಟ್ಟುಕೊಳ್ಳುವಂಥದ್ದು, ಹಿಂಸೆ, ಸ್ಥೇಯ, ಕದಿತಾನೆ ಮಧ್ಯೆಯಲ್ಲಿ, ಮೃಷಾವಾದ, ಸುಳ್ಳು ಹೇಳುವುದು, ವಂಚನ, ಹೆಚ್ಚು ಕಡಿಮೆ ಮಾಡುವುದು, ರೋಷ ಲೋಭತ, ಸಿಟ್ಟು, ಇನ್ನೊಬ್ಬರನ್ನು ಕಂಡಾಗ ಅವರ ಲೋಭವನ್ನು ನೋಡಿ ಇವನು ಕಿಲುಬುವುದು, ಅದರ ಮೇಲೆ ಮಾತ್ಸರ್ಯ, ಅಬುದ್ಧಿತ, ಎಚ್ಚರಿಕೆಡಿತನ, ನಾಸ್ತಿಕ್ಯಂ, ದೇವರದಿಂದ್ರ ಒಂದು ದೃಷ್ಟಿಯಿಂದ ನೆಗ್ಲೆಕ್ಟ್ ಮಾಡುವಂಥದ್ದು ದೈವಿಕ ಸಂಪತ್ತುಗಳನ್ನೆಲ್ಲ. ಹಾಗೆ ಹೆದರುವುದು, ಭಯಂ, ಆಲಸ್ಯಮೇವಚ, ಸೋಮಾರಿತನ, ಅಶೌಚಂ, ಮಡಿವಂತಿಗೆ ಇಲ್ಲ, ಎಲ್ಲ ಬಾಯೊಳಗೆ ಕೈ ಹಾಕ್ತಾ ಇರ್ತಾನೆ, ವಸ್ತುವನ್ನು ಮುಟ್ಲಿ ಹೋಗ್ತಾನೆ, ಇಂದಾನ ಮುನಿ. ನೋಡಲಿಲ್ಲ, ಗೊತ್ತಿಲ್ಲ, ಕಲೀಲಿಲ್ಲ, ಅಲ್ಲಲ್ಲಿ ಉಗುಳುದು, ಕೆಲವೊಮ್ಮೆ ತೂ ತೂ ಅಂತ ಹೇಳ್ತಾ ಇರ್ತಾನೆ, ಎಂಥ ಕರ್ಮಕ್ಕೆ ಗೊತ್ತಿಲ್ಲ, ಬಾಯಲ್ಲಿ ಏನು ಬರುತ್ತೆ ಏನು ಬಾಬಾ ಮಾತಾಡ್ತಾನೆ. ಅದರೊಟ್ಟಿಗೆ ಅಕೃತಜ್ಞತ್ವ, ಉಪಕಾರ ಮಾಡಿದವರ ಮೇಲೆ ಅವನಿಗೇನು ಪ್ರೀತಿ ವಿಶ್ವಾಸ ಮಾಡಲಿ ಅವರಂತ, ಅವರನ್ನು ನೆಗ್ಲೆಕ್ಟ್ ಮಾಡೋದು, ಅವರನ್ನೇ ಅವಮಾನಿಸುವುದು, ಥ್ಯಾಂಕ್ಸು ಇಲ್ಲ, ಡಂಬತ, ಬೂಟಾಟಿಕೆ, ಸ್ತಂಭಯ ವಚ, ಮಂಡೆ ಬಗ್ಗುವುದೇ ಇಲ್ಲ, ಯಾರು ದೊಡ್ಡವರು ಬಂದರೂ ವಿನೀತನಾಗಿ ನಿಲ್ಲುವುದಿಲ್ಲ, ನಿಕೃತಿ, ವಿರೋಧ, ತಪ್ಪು ಮಾಡುವುದು, ಅವಿಜ್ಞಾನಂ, ಎಚ್ಚರ ಇಲ್ಲ, ಮಾಡಿದ ತಪ್ಪು ಮಾಡಿದ ತಪ್ಪೊಂದು ಒಪ್ಪುವುದಿಲ್ಲವ, ಈ ನಮೂನಿ. ಇವೆಲ್ಲ ಜಾತಕೆ ಶೂದ್ರಮಾವಿಷತ್, ಹುಟ್ಟುವಾಗಲೇ ಅವನೊಳಗೆ ಬಂದುಬಿಟ್ಟಿದೆ. ಅಸಂಸ್ಕಾರವುಳ್ಳ ಜೀವದ ಕಥೆ ಹೇಗೆ ಕೇಳಿದರೆ ಇನ್ ಬಿಲ್ಟ್ ಅಂತೇವೆ ನಾವು ಇದನ್ನು.
ತಾಮಸ ಭಾವಗಳು ಅವನಲ್ಲಿ ಮಲೆ ಮಾಡಿವೆ, ನೆಲೆಗೊಂಡಿವೆ. ಇವೆಲ್ಲ ಕಳಚಿ ಹೋಗ್ತದೆ. ಉತ್ತಮರ ಸೇವೆ ಮಾಡುವ ಮೂಲಕ ಸಂಘದಿಂದಾಗಿ ಹತ್ತಿರದಲ್ಲಿದ್ದಾಗಿ ಬೈಲಿಕ್ಕೆ ಬರುವುದಿಲ್ಲ, ಕೋಪ ಬರುವುದಿಲ್ಲ, ತಗ್ಗಿ ಬಗ್ಗಿ ನಡೀತಾನೆ, ತನ್ನಷ್ಟಕ್ಕೆ ಜರ್ರ ಎಳಿತದೆ. ಎಲ್ಲ ವಿಷಯಗಳು ಕೇಳುತ್ತಾವೆ, ಹೊಸ ಹೊಸ ಸುದ್ದಿಗಳು ಬರ್ತಾವೆ, ಅವಿವೇಕತನ, ಅಜ್ಞಾನ ಇವೆಲ್ಲ ಹೊರಡೋಗ್ತವೆ. ಹಾಗಾಗಿ ತನ್ನ ಮೇಲೆ ಅವನಿಗೆ ಜಿಗುಪ್ಸೆ ಬರ್ತದೆ. ಅಯ್ಯೋ, ದೇವರನ್ನು ನಂಬದೆ ಅಥವಾ ಅವಹೇಳನೆ ಮಾಡುತ್ತಾ ಇಷ್ಟೆಲ್ಲ ಬಂತಲ್ಲ ಅಂತ ತನ್ನಷ್ಟಕ್ಕೆ ಜರ್ರನೆ ಒಳಗಿರತಕ್ಕಂಥ ಎಲ್ಲ ರೋಗಗಳು ಹೋದಾಗೆ ಈ ತಾಮಸ ಭಾವಗಳೆಲ್ಲ ಅದುಮಿ ಹೋಗ್ಲಿಕ್ಕೆ ಕಾರಣ, ಹೊರಗೆ ಹಾಕಲಿಕ್ಕೆ ಕಾರಣ ಇಂಥವರ ಸಂಘ. ಇದು ಹೋಗ್ಲಿಂದ ನಾನು ಬಿಟ್ಟದ್ದು ಒಂದು, ಇದು ಥೆರಪಿ ಅವರಿಗೆ. ದೇವರು ಒಂದು ಜನ್ಮದಲ್ಲಿ ಹೀಗೆ ಅಸಂಸ್ಕಾರದ ಜನ್ಮ ಕೊಟ್ಟು ಅವರಲ್ಲಿರತಕ್ಕ ಎಲ್ಲ ಕೆಟ್ಟ ಏನೊಂದು ತನ ಇದೆ ಅದನ್ನೆಲ್ಲ ಕಳ್ಕೊಂಡು ಪ್ಯೂರ್ ಆಗಿ ಬರಲಿಕ್ಕೆ ಬಿಡುತ್ತಾರೆ. ನಾವು ಕಳೆದ ಬಾರಿ ಬಹಳಷ್ಟು ಕೃಷ್ಣ ಹೇಳಿದ ಮಾತನ್ನು ನೋಡಿದ್ದೆವು. ಇನ್ನೊಮ್ಮೆ ಜನ್ಮದಲ್ಲಿ ಬಂದಾಗ ಅವನು ಹೇಗೆ ವೇದಜ್ಞನಾಗಿ ಬರ್ತಾನೆ, ಮೆರಿತಾನೆ ಅಂತ ಅದನ್ನೇ ಮಾಡಲಿಕ್ಕೆ ಕೊಟ್ಟದ್ದೇವು. ಮತ್ತೆ ಅವನು ಕೊಟ್ಟದ್ದು ನಾನು ಯಾರೋ ಹೇಳಿದ್ದುಂಟು ಕೆಲವೊಮ್ಮೆ, ಅವರು ತಂದಾಗಿದ್ದು ಹೂ ಆಗುವುದಿಲ್ಲ, ಅವರು ತಂದಿಟ್ಟದ್ದು ಸಿಯಾಳ ಬರುವುದಿಲ್ಲ ಸಮರ್ಪಣೆಗೆ, ಅವ್ರು ಕೊಯ್ದಾಕಿದ್ದು ಮಾವಿನ ಹಣ್ಣು ಆಗುವುದಿಲ್ಲ, ಅವ್ರು ಕೊಟ್ಟದ್ದು ಸಮಿದೆ. ಎಲ್ಲಿ ಹೇಳಿದ್ದು? ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿವೃತಂ ಮೂರ್ಧ್ನ ಗೃಹ್ಣಾಮಿ ಶೂದ್ರತಃ ಅಂದ. ನನಗೆ ಶೂದ್ರ ತಂದಿಟ್ಟ, ಏನೋ ನೀವು ಹೇಳಿದ್ದೀರಿ, ವೇದ ಸಂಸ್ಕಾರ ಆಗಲಿಲ್ಲ, ಉಪನಯನ ಆಗಲಿಲ್ಲ, ದೀಕ್ಷೆ ಆಗಲಿಲ್ಲ, ಕತೆ ಗೊತ್ತಿಲ್ಲ, ಓಂ ಹೇಳುವುದಿಲ್ಲ, ಅಂಥವನು ತಂದಿಟ್ಟದ್ದೇ ಪುಷ್ಪ ನನಗಾಗತ್ತೆ ಅಂದ ದೇವರು. ನನಗೆ ಅವನು ಕಟ್ಟಿದ ಪುಷ್ಪ ಆಗತ್ತೆ ಅಂತಾನೆ, ನಾನು ತಲೆಯಲ್ಲಿ ಹೊತ್ಕೊಳ್ತೇನೆ ಅಂದ ದೇವರು. ಯಾಕೆ? ಅವನಿಗೆ ಪ್ರೀತಿ ಇದೆ, ನನ್ನ ಎಚ್ಚರ ಇದೆ. ಅವನು ತಂದಿಟ್ಟ ಅಂತ ಕೊಯ್ದಿಟ್ಟ ಹಣ್ಣು ಆಗತ್ತೆ. ಆದ್ರಿಂದಲೇ ಶಬರಿ ಇವರೆಲ್ಲ ನಮಗೆ ಕಾಣಲಿ ಸಿಗುವುದು. ಸಿಯಾಳವಾಗತ್ತೆ ಅಂದ ದೇವರು. ಅವನು ಕೊಟ್ಟ ನೀರಾಗತ್ತೆ ಅಂತ. ಈಗ ನೀವು ಅಡಿಗೆ ಹೇಳಿದ್ದೀರಲ್ಲ, ದೊಡ್ಡ ಕತೆ. ಶೂದ್ರ ಮಾಡಿದ ಅಡಿಗೆ ನೀವು ಹೇಗೆ ತಿಂತೀರಿ, ಅದು ದೇವರ ಸಮರ್ಪಣೆ ಆಗಲಿಲ್ವ? ಹೇಗೆ ಸಮರ್ಪಣೆ ಆಯಿತು? ದೇವರು ಸ್ವೀಕಾರ ಮಾಡ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ. ಹೂ ದೇವರಿಗೆ ಬಿತ್ತು, ತುಳಸಿ ದೇವರಿಗೆ ಹಾಕಿತು, ಹಣ್ಣು ದೇವರಿಗೆ ಸಮರ್ಪಣೆ ಇಟ್ಟಿದ್ದು. ಮೆಲ್ಲ ಕೇಳುತ್ತಾರೆ ನೀರು ದೇವರಿಗೆ ಹೋಯ್ತು ಅಂದ. ಹೇಗೆ? ಇದು ಕ್ರಾಂತಿಕಾರಿಕ ಹೆಜ್ಜೆ. ದೇವರ ಅಭಿಷೇಕಕ್ಕೆ ನೀರು ತೀರ್ಥ ಆಗ್ಲಿಕ್ಕೆ ಬರುವಂಥದ್ದನ್ನು ಶೂದ್ರ ತಂದು ಮಗೆದು ತಂದಿಟ್ರೆ ಆಗತ್ತ? ಅಲ್ಲ, ನೀವು ಮಿಂದದ್ದು ನೀರು ಯಾವುದು ನೋಡಿ ಮೊದಲಿಗೆ. ಟ್ಯಾಂಕಿ ನೀರು, ಡೈರೆಕ್ಟ್ ಬೋರು, ಅದರಲ್ಲಿ ಹಾಕಿದ ಥ್ರೆಡ್ಗಳಲ್ಲಿ ಎಲ್ಲ ಬಟ್ಟೆಯ ತುಂಡುಗಳು, ಗಮ್ಮು, ಅವನ ನಾಲಿಗೆಯಲ್ಲಿ ನೆಕ್ಕಿ ಕೆಲವೊಮ್ಮೆ ಥ್ರೆಡ್ ಹಾಕಿರ್ತಾನೆ, ನಾನು ನೋಡಿದ್ದೇನೆ ಗಟ್ಟಿ ಮಾಡಲಿಕ್ಕೆಲ್ಲ. ಇದೆಲ್ಲ ಮಡಿವಂತಿಗೆ ಅಲ್ಲ, ಇದು ಮಡೆವಂತಿಗೆ. ನಮ್ಮ ಜೊತೆಯಲ್ಲಿರೋದು ಇದು ಶುದ್ಧವಾ? ಇದು ಯೋಗ್ಯವಾ? ಅವನು ಸೇದಿ ತಂದ ನೀರು ಹೊತ್ತು ತಂದಿರ್ತಾನೆ, ಮುಚ್ಚಳ ಹಾಕಿ ತರ್ತಾನೆ, ಉಸಿರು ಬೀಳಬಾರದು ಅಂತೇಳಿ ಹೊತ್ತಿರ್ತಾನೆ ದೇವರ ಸೇವೆಗೆ ಅಂತ. ಅವನಲ್ಲಿ ಭಾವ ಇದೆ, ತುಂಬಿದೆ, ರಸ ಶುದ್ಧವಾಗಿದೆ, ದೇವರು ಸ್ವೀಕರಿಸ್ತಾನೆ. ನಮ್ಮಲ್ಲಿ ಬೂಟಾಟಿಗೆ ಇದೆ, ಕಳಪೆ ಮಟ್ಟ ಇದೆ, ಪ್ರೀತಿ ವಿಶ್ವಾಸ ಇಲ್ಲ. ಹಾಗಾಗಿ ನಾವು ಅದನ್ನು ಕ್ವಾಲಿಟಿ ಅಂತ ಹೋಗ್ತೇವೆ. ಡಿಸ್ಟಿಲ್ ವಾಟರಲ್ಲಿ ದೇವರಿಗೆ ಕಲಶಾಭಿಷೇಕ ಹೇಗೆ ಉಂಟು, ಅದ್ಭುತ. ರೋಗ ಬರಬಾರ್ದಲ್ಲ ಯಾರಿಗೆ? ನಮಗೆ. ತೀರ್ಥ ನಾವು ತಗೊಳ್ಳೋದಲ್ಲ, ಎಷ್ಟು ತುಟಿಗೆ ಹಂಚುವುದು ಅಷ್ಟೇ, ಒಳಗೋಗುವುದು ಕಡಿಮೆ ಇಟ್ಟು. ಇಂತಹ ನಮ್ಮನೆಯಲ್ಲಿ ಎಂತ ಮಾತಾಡ್ಲಿಕ್ಕಾಗತ್ತೆ? ಕೃಷ್ಣ ಹೇಳಿದ ಸ್ಟೇಟ್ಮೆಂಟ್ ಕೊಟ್ಟ ಧರ್ಮರಾಜನೇ ಹೇಳ್ತಾನೆ, ಯಮಲೋಕದ ಅಧಿಪತಿಗೆ ಹೇಳ್ತಾನೆ, ಪತ್ರ ಪುಷ್ಪಂ ಬಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ. ತದಹಂ ಭಕ್ತಿವೃತಂ ಮೂರ್ಧ್ನ ಗೃಹ್ಣಾಮಿ ಶೂದ್ರತಃ ಅಂತ. ಅರ್ಜುನನೇ ಹೇಳುವಾಗೆ ಬೇರೆ ಮಾತು ಹೇಳಿದ್ದ, ಅಶ್ನಾಮಿ ಪ್ರಯತಾತ್ಮನಃ ಅಂತ. ಇದು ಹೇಳಿಬಿಟ್ಟ. ಅವನು ತಂದದ್ದನ್ನು ತುಂಬ ಇಷ್ಟದಿಂದ ತಲೆ ಮೇಲೆ ಹೊತ್ಕೊಳ್ತೇನೆ ಅಂತಾನೆ ದೇವರು. ಏನು ಗಮ್ಮತ್ ನೋಡಿ. ನಾನು ನನ್ನ ಕಾಲಿನಿಂದ ಹುಟ್ಟಿದವ ಅಂತೇಳಿ ಅವನನ್ನು ನಾನು ತಲೆ ಮೇಲೆ ಹೊತ್ಕೊಳ್ತೇನೆ ಅಂತ ದೇವರು ಅವನು ತಂದು ಕೊಟ್ಟದ್ದನ್ನು. ಇನ್ನೇನು ಹೇಳೋ? ಇಷ್ಟಿರುವಾಗ ನಾವು ಮಾತಾಡೋದಿಲ್ಲಿ ಬಂತು. ಅವರ ಸೇವೆ ಅವರು ಮಾಡಲಿ, ನಿಷ್ಕಾಮವಾದ ಭಕ್ತಿಯಲ್ಲಿ ಖಂಡಿತವಾಗಿಯೂ ಉದ್ಧಾರ ಆಗ್ತಾರೆ ಅನ್ನೋ ನೆಲೆ. ಅಗ್ರಜೋ ವಾಪಿ ಯಕ್ಕಶ್ಚಿತ್ ಸರ್ವಪಾಪ ಸಮನ್ವಿತ ಯದಿ ಮಾಂ ಸತತಂ ಧ್ಯಾಯೇತ್ ಸರ್ವಪಾಪೈ ಪ್ರಮುಚ್ಯತೆ. ಒಬ್ಬ ಬ್ರಾಹ್ಮಣನಿದ್ರು, ಬೇಕಾದಷ್ಟು ತಪ್ಪು ಮಾಡಿದ್ರು, ನನ್ನ ಮೇಲೆ ಪ್ರೀತಿ ಇದ್ರೆ ಅವನನ್ನು ನಾನು ಉದ್ಧಾರ ಮಾಡ್ತೇನಲ್ಲ ಅಂದ ದೇವರು. ನನಗೆ ಬೇಕಾದ ವ್ಯಕ್ತಿ ಅಲ್ಲ, ಶಕ್ತಿ ಅಂತ ದೇವರು ಹೇಳ್ತಾರೆ. ನನ್ನ ಪ್ರೀತಿಸುವ ಶಕ್ತಿ, ನನ್ನ ಒಲಮೆಯ ವ್ಯಕ್ತಿ ಅವನಾಗಿದ್ರೆ ನಾನು ಎಂಥ ವ್ಯಕ್ತಿ ಆದರೂ ಆಚೆ ನೋಡೋದಿಲ್ಲ. ಬ್ರಾಹ್ಮಣ ಅಂತೇಳಿ ನಾನು ಕನ್ಸಿಡರ್ ಮಾಡೋದು ಅಲ್ಲ, ಶೂದ್ರ ಅಂತೇಳಿ ನಾನು ದುಡುವುದು ಅಲ್ಲ,
ಅವರಲ್ಲಿರತಕ್ಕಂತಹ ಭಕ್ತಿ ಹೇಗೆ ಉಂಟು ಕೇಳಿದೆ. ಅದು ಭಕ್ತಿ ಬ್ರಾಹ್ಮ ಭಕ್ತಿ ಆದರೆ ನನಗಿಷ್ಟ, ನನಗದು ಬೇಕು ಅಷ್ಟೇ. ಒಬ್ಬ ಬ್ರಾಹ್ಮಣ ತುಂಬಾ ಪಾಪಿ, ಬೆಳೆದಿದ್ದ ಕೆಲಸ ಮಾಡಿದ್ದಾನೆ, ಆದರೆ ನನ್ನನ್ನು ಮರೆಯುವುದಿಲ್ಲ, ನನ್ನ ಪ್ರೀತಿಯಲ್ಲಿದ್ದಾನೆ, ನನ್ನನ್ನು ಸೇವೆ ಮಾಡ್ತಾನೆ, ನಾನು ಓಕೆ ಮಾಡಿದ್ದೇನೆ ಅಂತ ದೇವರು ಮುಗೀತಲ್ಲ. ಇದು ಅರ್ಜುನ ಹತ್ರ ಹೇಳಿದ್ದ, ಪತ್ರಪುಷ್ಪ ಮಾತನ್ನು ಹೇಳಿದ್ದ, ಈ ಮಾತು ಹೇಳಿದ್ದ. ಅಪಿಚೇ ಸುದುರಾಚಾರ ಭಜತೆ ಮಾಮನನ್ನೇ ಭಾ ಸಾಧುರೇವ ಸಮಂತವ್ಯ ಸಮ್ಯ ವ್ಯವಹಿತೋ ಸಹ ಅಂತ. ಎಂತಹ ದುರಾಚಾರಿಯೇ ಆಗಿರಲಿ ಅವ, ದುರ್ವ್ಯಸನಿಯೇ ಆಗಿರಲಿ ಅವ, ನನ್ನನ್ನು ಇಷ್ಟಪಟ್ಟನ. ಕೃಷ್ಣ ಹೇಳುದು, ನನ್ನನ್ನು ಇಷ್ಟಪಟ್ಟನ, ನನಗೆ ತುಂಬ ಇಷ್ಟ. ನನ್ನ ಭಕ್ತಿಯವನಲ್ಲಿ ಸಾಚಾ ಇದೆಯಾ, ಅವನು ನಿಜವಾಗಿ ನನಗೆ ಒಳ್ಳೆ. ಅವನು ಮಾಡಿದ ತಪ್ಪು ಅದು ಯಾವ ಅನಿವಾರ್ಯಕ್ಕೋ, ಯಾವ ಬಯಕೆಗೋ, ಯಾವ ವ್ಯಕ್ತಿತ್ವಕ್ಕೋ, ಯಾವ ಪ್ರಭಾವಕ್ಕೋ ಗೊತ್ತಿಲ್ಲ, ಹೋಗ್ಲಿ, ಅದು ದೇವರು ನೋಡುದಿಲ್ಲ. ಅದಲ್ಲ ನನಗೆ ಬೇಕಾದವನ ಪ್ಯೂರಿಟಿ, ಅವನ ಭಕ್ತಿ. ಕೃಷ್ಣ ಹೇಳೋದು ಇಷ್ಟೇ, ನಾನು ಭಕ್ತಿಗೆ ಮೆಚ್ಚುತ್ತೇನೆ, ವ್ಯಕ್ತಿಗಲ್ಲ. ವ್ಯಕ್ತಿಯ ಆ ಭಕ್ತಿ ಶಕ್ತಿಗೆ ನಾನು ಖಂಡಿತವಾಗಿಯೂ ತಲೆ ಕೊಡುತ್ತೇನೆ ಅಂತ ದೇವರು ಎಷ್ಟು ಗಮ್ಮತ್ತು ನೋಡಿ, ಎಷ್ಟು ಪ್ರೀತಿಸ್ತಾನೆ. ಈ ಜೊತೆಗೆ ಹೇಳಿದ, ಅವನು ಕೊಟ್ಟ ಶೂದ್ರ ಕೊಟ್ಟ ವಸ್ತುಗಳನ್ನೆಲ್ಲ, ಭಾವುಕವನಾದ ಭಕ್ತಿಯಿಂದ ತುಂಬಿದ ಆ ವಸ್ತುಗಳನ್ನೆಲ್ಲ ನಾನು ಖಂಡಿತವಾಗಿ ಸ್ವೀಕರಿಸ್ತೇನೆ ಅಂತ ಹೇಳಿದವ. ಎಷ್ಟೇ ಗಲೀಜಾದಕೊಂಡ್ರು ಅಗ್ರಜೋಪಿ, ಅಗ್ರಜ ಅಂದ್ರೆ ಮೊದಲು ಹುಟ್ಟಿದವ, ಅಗ್ರಜಾತ ಅಣ್ಣ ಅಂತ ಅರ್ಥ ಅಲ್ಲ, ಅಗ್ರಜೋವಾಪಿ ಮೊದಲು ಬಂದಿರತಕ್ಕ ಬ್ರಾಹ್ಮಣನ್ನೇ ಆಗಿರ್ಲಿ, ಯಾಕಶ್ಚಿತ್ ಸರ್ವ ಪಾಪ ಸಮನ್ವಿತ, ಪೂರಾ ಪಾಪ ಉಂಟು ಇಟ್ಕೊಳ್ಳಿ, ಅದು ಇದು ಬೇಡ. ಕೃಷ್ಣ ಹೇಳಲಿಲ್ಲ ಬಾಯಿ ಬಿಟ್ಟು ಎಂತದೊಂದು ಸರ್ವ ಅಂದ, ಎಲ್ಲ ನೀವು ಎಂತ ಬೇಕಾದ್ರೆ ಮಾಡಿಕೊಳ್ಳಿ, ಏನ್ ಬೇಕಾದ್ರೂ ಪಾಪ ಉಂಟು ಹೇಳಿ ನೀವು, ನಾನು ದುಡುದಿಲ್ಲ ಅವನು. ಯಾಕೆ? ಅವನಲ್ಲಿ ಒಂದು ಯೋಗ್ಯತೆ ಉಂಟು, ಚಂದದ್ದು, ಒಳ್ಳೇದು ಒಂದು ಬಗೆ ಉಂಟು. ಯದಿ ಮಾಂ ಸತತಂ ಧ್ಯಾಯೇ ಅನನ್ಯ ಚಿಂತೆಯಂತೋ ಮಾಂ ಯಜನ ಪರ್ಯುಪಾಸತೆ ಹೇಳಿದಾಗೆ ನಿರಂತರ ನನ್ನನ್ನು ನೆನೀತಾನೆ ಮನಸ್ಸಿನ ಅಂಗಳ. ಅದಕ್ಕೆ ಉದಾಹರಣೆ ಅಜಾಮೇಳ ಬೇಕಾದ್ರೆ ನಿಮಗೆ ಎಂತ ಮಾಡಿದ್ರು ನೋಡಿ, ಅಜಾಮೇಳ ಪಾಸ್. ಯಮಲೋಕದಲ್ಲಿ ಅವನನ್ನು ಮುಟ್ಟುವವರಿಲ್ಲ, ಮುಗಿಸುವವರಿಲ್ಲ. ಅದು ಯಮನೇ ಬಾಯ್ಬಿಟ್ಟು ಹೇಳಿದ, ಅಂಥವರಿಗೆ ನಾನೇ ಕೈ ಮುಗಿತೇನೆ, ಅದು ವೇದ ಮೂರ್ತಿ, ಹೋಗಿಬಿಡವನನ್ನು ಕಳಿಸಿಕೊಡು. ಇದೇ ಮಾತು ಅವನದು. ಅಪಿಚೇತ್ ಕೃಷ್ಣ ಹೇಳಿದ್ದು ಗೆರೆಯನ್ನು ಇಲ್ಲಿ ಬಾಳ ಚಂದ. ಅಗ್ರಜೋ ವಾಪಿ ಮಾಂ ಯಕ್ಕಶ್ಚೇತ್ ಸರ್ವಪಾಪ ಸಮನ್ವಿತ ಧ್ಯಾಯೇತ್ ಸತತಂ ಯದಿ ಮಾಂ ಸತತಂ ಧ್ಯಾಯೇತ್ ಸರ್ವಪಾಪೈ ಪ್ರಮುಖ. ಅವನನ್ನು ನಾನು ಎಲ್ಲಾ ಪಾಪಗಳಿಂದ ನಿವೃತ್ತಿಗೊಳಿಸ್ತೇನೆ, ಟೋಟಲಿ ರನ್. ಎಂತ ಗಮ್ಮತ್ತು, ಎಷ್ಟು ಚೆನ್ನಾಗಿದೆ. ಇದು ವೈಷ್ಣವ ಧರ್ಮ ಅಂದ್ರೆ ಪ್ಯೂರ್ಲಿ ವೈಷ್ಣವ ಧರ್ಮ ಇದೆ. ಇದರಲ್ಲಿ ಜಾತಿಯ ಧರ್ಮದ ಇನ್ಫ್ಲುಯೆನ್ಸೇ ಇಲ್ಲ, ನೋಡ್ಲಿಕ್ಕೆ ಇಲ್ಲ. ಹೀಗೆ ದೇವರು ಯಾರನ್ನು ಎಕ್ಸೆಪ್ಟ್ ಮಾಡ್ತಾನೆ, ಯಾರನ್ನು ದೂರ ಮಾಡ್ತಾನೆ ಅನ್ನೋದಕ್ಕೆ ಬಹಳ ಚಂದವಾದ ಒಂದು ಮಾತು ಧರ್ಮರಾಜನಿಗೆ ಸಿಕ್ಕಿದೆ. ಇನ್ನೆಷ್ಟೋ ಮಾತುಗಳ ನೆಲೆಯಲ್ಲಿ ದೊಡ್ಡ ದೊಡ್ಡ ವೇದಾಂತದ ಆಚಾರ್ಯ ಮಧ್ವರು ಎತ್ತಿ ಹಿಡಿದ ದೊಡ್ಡ ಮಾತುಗಳೆಲ್ಲ ಮುಂದೆ ಬರಲಿವೆ. ಮಗದೊಮ್ಮೆ ಮತ್ತೆ ಚಿಂತನೆಗೆ ಸೇರುವ ವಂದನೆಗಳು. ಶ್ರೀ ಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.